ಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಕಾಮಾಕ್ಷಿ ಶಿಶಿಧರ್. ಮೊದಲಿಗೆ ಹೆಡ್ಲೈನ್ಸ್. ಸ್ವತಂತ್ರ ಭಾರತದಲ್ಲಿ ನಿವೃತ್ತ ಸೈನಿಕನಿಗಿಲ್ಲ ಗೌರವ, ದೇವರು ವರ ಕೊಟ್ಟರೂ ಪೂಜಾರಿ ಕೊಡಲಿಲ್ಲ ಅಂದ ಹಾಗೆ ಸರ್ಕಾರ ಆದೇಶ ನೀಡಿದ್ರೂ ಅಧಿಕಾರಿಗಳು ಜಮೀನು ನೀಡದ ಆರೋಪ, ತುಂಡು ಭೂಮಿಗಾಗಿ ವಿಷ ಸೇವಿಸಿದ ಮಾಜಿ ಸೈನಿಕ. ರಕ್ಷಾ ಬಂಧನದಂದು ಸಹೋದರತ್ವದ ಸವಿಬಂಧ, ನ್ಯಾಯಾಧೀಶರು ಪೊಲೀಸರಿಗೆ ರಾಖಿ ಕಟ್ಟಿದ ಆರ್ಯ ವೈಶ್ಯ ಮಹಿಳಾ ಮಣಿಯರು, ರಾಖಿ ಮೂಲಕ ಸಹೋದರ ಬಾಂಧವ್ಯದ ಸಂದೇಶ. ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಅಮ್ಮಾಜಾನ್ ಬಾಬಾಜಾನ್ ದರ್ಗಾ ಉರುಸ್, ಆರೋಗ್ಯ ಸಚಿವ ಯುಟಿ ಖಾದರ್ ಭೇಟಿ, ಚಾದರ ಹೂಮಾಲೆ ಅರ್ಪಿಸಿ ಪೂಜೆ ಸಲ್ಲಿಸಿದ ಸಚಿವ. ವಾರ್ತೆಗಳ ವಿವರ. ಇದು ಇಡೀ ಭಾರತವೇ ತಲೆ ತಗ್ಗಿಸಬೇಕಾದ ವಿಚಾರ. ಜೈ ಜವಾನ್ ಜೈ ಕಿಸಾನ್ ಎಂದು ಗರ್ವದಿಂದ ಹೇಳುವ ನಮ್ಮ ವ್ಯವಸ್ಥೆ ಅದೇ ಜವಾನನಿಗೆ ನೀಡಬೇಕಾದ ಕನಿಷ್ಠ ಗೌರವ ನೀಡುವಲ್ಲಿ ವಿಫಲವಾಗಿದೆ. ನಿರಂತರ ಹೋರಾಟದ ಮೂಲಕ ಆಯಾಸಗೊಂಡ ಮಾಜಿ ಸೈನಿಕನೊಬ್ಬ ಕೊನೆಗೆ ವ್ಯವಸ್ಥೆಯ ಮೇಲೆ ರೋಸಿ ಹೋಗಿ ಆತ್ಮಹತ್ಯೆ ಯತ್ನ ಮಾಡಿರುವ ದಾರುಣ ಘಟನೆ ಇಡೀ ಸಮಾಜವನ್ನೇ ತಲೆ ತಗ್ಗಿಸುವಂತೆ ಮಾಡಿದೆ. ಹಾಗಾದರೆ ಏನು ಈ ಸ್ಟೋರಿ, ನೋಡೋಣ ಬನ್ನಿ. ವೀಕ್ಷಕರೇ, ಇಲ್ಲಿ ವೀಲ್ ಚೇರ್ ಮೇಲೆ ಕುಳಿತಿರುವ ವ್ಯಕ್ತಿಯ ಹೆಸರು ಶಿವಾನಂದ ರೆಡ್ಡಿ. ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಕಾರ್ಗಿಲ್ ಯುದ್ಧದ ವೇಳೆ ನಡೆದ ಅಪಘಾತದಲ್ಲಿ ಕಾಲು ಕಳೆದುಕೊಂಡು ಸೇನೆಯಿಂದ ನಿವೃತ್ತಿ ಹೊಂದಿದ ಮಾಜಿ ಸೈನಿಕ. ತಮ್ಮ ಜೀವನ ಅತ್ಯಮೂಲ್ಯವಾದ ಆಯುಷ್ಯವನ್ನ ಭಾರತ ರಕ್ಷಣೆಗಾಗಿ ಮೀಸಲಿಟ್ಟ ಈತನಿಗೆ ಸರ್ಕಾರ ಜಮೀನು ಮಂಜೂರು ಮಾಡಿದೆಯಂತೆ. ಆದರೆ ಜಿಲ್ಲಾಡಳಿತ, ತಾಲೂಕು ಆಡಳಿತ ಸೇರಿದಂತೆ ಸಂಬಂಧಿಸಿದ ಅಧಿಕಾರಿಗಳು ಈತನಿಗೆ ಭೂಮಿ ನೀಡುವಲ್ಲಿ ವಿಫಲರಾಗಿದ್ದಾರಂತೆ. ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ತುಂಡು ಭೂಮಿಗಾಗಿ ಹೋರಾಟ ಮಾಡುತ್ತಿರುವ ಈತ ಇಂದು ವ್ಯವಸ್ಥೆಯ ಮೇಲೆ ರೋಸಿ ಹೋಗಿ ವಿಷ ಸೇವನೆ ಮಾಡಿದ್ದಾರೆ. ದೇಶ ಸೇವೆ ಮಾಡಿ ನಿವೃತ್ತಿಯಾದ ಮಾಜಿ ಸೈನಿಕನೊಬ್ಬನಿಗೆ ಸಿಗಬೇಕಾದ ಕನಿಷ್ಠ ಗೌರವ ಹೇಗೂ ಸಿಕ್ಕಿಲ್ಲ. ಸರ್ಕಾರದಿಂದ ನೀಡಬೇಕಾದ ಜಮೀನು ನೀಡಲು ನಮ್ಮ ವ್ಯವಸ್ಥೆ ವಿಫಲವಾಗಿರುವುದು ಇಡೀ ಸಮಾಜವೇ ತಲೆ ತಗ್ಗಿಸುವ ವಿಚಾರವಾಗಿದೆ. ಅಧಿಕಾರಿಗಳು ಕಾನೂನಿನಂತೆ ಜಮೀನು ಮಂಜೂರು ಮಾಡಿಲ್ಲ. ಕಳೆದ 20 ವರ್ಷಗಳಿಂದ ಹೋರಾಟ ಮಾಡುತ್ತಿದ್ದರೂ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ನಡೆದಿದೆ. ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಇದ್ದು ಸುದ್ದಿಗೋಷ್ಠಿ ನಡೆಸಿ ನಂತರ ಕೀಟನಾಶಕ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಸ್ಥಳದಲ್ಲಿದ್ದವರು ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ವಿಷಯ ತಿಳಿದ ಪೊಲೀಸರು ಕೂಡಲೇ ಸ್ಥಳಕ್ಕೆ ಆಗಮಿಸಿ ಅವರನ್ನು ಸ್ಥಳೀಯ ಸಾರ್ವಜನಿಕ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರಕ್ಕೆ ರವಾನಿಸಿದ್ದಾರೆ. ಶಿವಾನಂದ ರೆಡ್ಡಿ 1987ರಲ್ಲಿ ಭಾರತೀಯ ಸೇನೆಗೆ ಸೇರಿ 2004ರಲ್ಲಿ ನಿವೃತ್ತಿಯಾಗಿದ್ದಾರೆ. 1999ರ ಕಾರ್ಗಿಲ್ ಯುದ್ಧದ ವೇಳೆ ಕಾಲಿಗೆ ಪೆಟ್ಟು ಬಿದ್ದು 2004ರಲ್ಲಿ ಕಡ್ಡಾಯ ನಿವೃತ್ತಿ ಹೊಂದಿದ್ದಾರೆ. ಕಾಲಿಗೆ ಪೆಟ್ಟಾದಾಗ 2000ರಲ್ಲಿ ವಿಶ್ರಾಂತಿಗಾಗಿ ಬೆಳಗಾವಿಗೆ ಕಳುಹಿಸಿದ್ದು. ಈ ವೇಳೆ ಜಮೀನು ನೀಡುವಂತೆ ಕರ್ನಲ್ ಎಂಬಿ ರಾಣಾ, ಡಿಸಿ ತಹಸೀಲ್ದಾರ್, ಸೈನಿಕ ಕ್ಷೇಮಾಭಿವೃದ್ಧಿ ಬೋರ್ಡ್ಗೆ ಶಿಫಾರಸು ಮಾಡಿದ್ದರು ಎಂದು ಶಿವಾನಂದ ರೆಡ್ಡಿ ಹೇಳಿದರು. ನಮಸ್ಕಾರ, ನನ್ನ ಹೆಸರು ಮಾಜಿ ಸೈನಿಕ ಶಿವಾನಂದ ರೆಡ್ಡಿ. 1987 ಸೇನೆಗೆ ಸೇರಿ 2004ರಲ್ಲಿ ರಿಟೈರ್ಡ್ ಆಗಿರ್ತೇನೆ. 1999 ಕಾರ್ಗಿಲ್ ಸಮಯದಲ್ಲಿ ನನ್ನ ಕಾಲ್ ಫ್ರಾಕ್ಚರ್ ಆಗಿ ನನ್ನನ್ನು 2004 ಕಡ್ಡಾಯ ನಿವೃತ್ತಿ ಮಾಡಿರುತ್ತಾರೆ. 2000 ಇಸ್ವಿ ನನಗೆ ಕಾಲ್ ಫ್ರಾಕ್ಚರ್ ಆದಾಗ ನನಗೆ ವಿಶ್ರಾಂತಿಗೆ ಎಂದು ಬೆಳಗಾಂ ಕಳಿಸಿದಾಗ ಬೆಳಗಾಮಲ್ಲಿ ನಮ್ಮ ಅಡಂ ಬೆಟಾಲಿಯನ್ ಕಮಾಂಡರ್ ಕರ್ನಲ್ ಎಂಬಿ ರಾಣಾ ಅವರು ಒಂದಷ್ಟು ಜಮೀನು ಮಾಡ್ಕೋ ಅಂತೇಳಿ 2000 ಇಸ್ವಿಯಲ್ಲೇ DC ಅವರಿಗೆ, ತಹಸೀಲ್ದಾರ್ಗೆ, ಸೈನಿಕ್ ವೆಲ್ಫೇರ್ ಬೋರ್ಡ್ಗೆ ರೆಕಮೆಂಡೇಶನ್ ಲೆಟರ್ ಕಳಿಸಿರ್ತಾರೆ. 2004 ನಾನು ಇಲ್ಲಿ ಬಂದಾಗ ಇಲ್ಲಿ ಯಾವುದೇ ಜಮೀನು ಮಂಜೂರು ಮಾಡಿಲ್ಲ. ಆಗ ನಾನು ತಹಸೀಲ್ದಾರ್ಗೆ ಅವ್ರಿಗೆ ಎಲ್ಲ ಕೇಳಿದ್ರೆ
ಇಲ್ಲಿ ಜಮೀನೇ ಇಲ್ಲಪ್ಪ, ನೀನು ಶ್ರೀನಿವಾಸಪುರದಲ್ಲಿ 1000 ಎಕರೆ ಇದೆ, ಮಣಿಗಾನಪಲ್ಲಿ ಇದೆ, ಕಳ್ಳೂರು ಇದೆ, ಸಾಂಪಲ್ಲಿ ಇದೆ, ಅಲ್ಲ ಎಷ್ಟು ಬೇಕಾದ್ರೂ ನೀನು ಮಾಡ್ಕೋಬಹುದು, ಅಲ್ಲಿ ಹೋಗು ಅಂತ ಕಳ್ಸಿಕೊಟ್ರು. ನಮ್ಮ MC ಸುಧಾಕರ್ ಸಾಹೇಬ್ರ ಆ ಟೈಮಲ್ಲಿ ರೆಕಮೆಂಡೇಶನ್, ರಮೇಶ್ ಕುಮಾರ್ ಅವ್ರಿಗೆ ರೆಕಮೆಂಡೇಶನ್ ಲೆಟರ್ ಕೊಟ್ರು 2004. ಅಂದ್ರೆ 2019-20 ಇಲ್ಲಿ ಸುಮಾರು ಜನ ನಮ್ಮ ಯೋಧರಿಗೆ ಜಮೀನು ಕೊಡ್ತಾರೆ, ಅದರಲ್ಲೂ ಬೆಂಗಳೂರಿನವ್ರು ಕೊಡ್ತಾರೆ. ನನ್ನ ಅಪ್ಲಿಕೇಶನ್ ಆದ ಮೇಲೆ ಆರ್ಮಿಗೆ ಹೋಗಿ ಬಂದಂತ ಅವ್ರಿಗೆ ಇಲ್ಲಿ ಜಮೀನು ಕೊಡೋದಕ್ಕೆ ಇವ್ರ ಹತ್ರ ಜಮೀನಿದೆ. ನನಗೆ ಯಾಕಿಲ್ಲ ಅಂತ ನಾನು 2020ರಿಂದ ಸತತವಾಗಿ ಇಲ್ಲಿ ಹೋರಾಟ ಮಾಡ್ತಾ ಇದ್ದೀನಿ. ಆದ್ರೆ ಇದುವರೆಗೂ ಯಾವುದೇ ಒಬ್ಬ ಅಧಿಕಾರಿಗೆ ಕರುಣೆ ಬರಲಿಲ್ಲ. ಇಲ್ಲಿ ನನಗೆ 2025 ಎಂಡಾರ್ಸ್ಮೆಂಟ್ ಕೊಡ್ತಾರೆ. ಏನಂತ, ಎಲ್ಲ ರಾಜಸ್ವ ನಿರೀಕ್ಷಕರ ವರದಿಯಂತೆ ಭೂ ಲಭ್ಯತಾ ಪಟ್ಟಿಯಲ್ಲಿ ಖಾಲಿ ಇಲ್ಲ ಅಂತ. ಅಂದ್ರೆ ನನಗೆ ಎಂಡಾರ್ಸ್ಮೆಂಟ್ ಕೊಟ್ಟ ಮೇಲೆ ಕಾವಲಿಗನಹಳ್ಳಿಯಲ್ಲಿ 200 ಚಿಲ್ಲರೆ ಎಕರೆ ಬಂದ್ಬಿಡುತ್ತೆ, ಸೋರಪಲ್ಲಿಯಲ್ಲಿ 180 ಎಕರೆ ಬರುತ್ತೆ, ಇನ್ನು 1000 ಎಕರೆ ಆಚೆ ಬಂದ್ಬಿಡುತ್ತೆ. ಇವ್ರಿಗೆ ಬೇರೆ ಯಾರಿಗನ್ನ ಕೊಡ್ಬೇಕಾದ್ರೆ 1000 ಎಕರೆ ಇದೆ. ಒಬ್ಬ ಅಂಗವಿಕಲ ಯೋಧ ಎಂಬ ಒಂದೇ ಒಂದು ಕಣಿಕರ ಕೂಡ ಇಲ್ದಿರ ನನ್ನನ್ನು ಈ ತರ ಸತಾಯಿಸ್ತಾ ಇದ್ದಾರೆ. ಇದು ಯಾವ ನ್ಯಾಯ? ಮತ್ತೆ ನಿನ್ನೆಯಿಂದ ನಾನು ಇನ್ನೊಂದು ಸುದ್ದಿ ಕೇಳ್ತಾ ಇದ್ದೀನಿ. ನಮ್ಮ ಒಕ್ಕಲಿಗರ ಸಂಘ, ನಮ್ಮದೇ ಸಮುದಾಯದವರು ಇಂಥ ಭ್ರಷ್ಟ ಅಧಿಕಾರಿಗಳಿಗೆ, ಲಂಚಕೋರ ಅಧಿಕಾರಿಗಳಿಗೆ, ಲಂಚ ತಗೊಂಡು ಸಿಕ್ಕದವ್ರಿಗೆಲ್ಲ ಮಾರಾಟ ಮಾಡ್ತಾ ಇರುವಂತ ಅಧಿಕಾರಿಗಳಿಗೆ ಸಪೋರ್ಟ್ ಆಗಿ ಇವತ್ತು ಇಲ್ಲಿ ಒಂದು ಧರಣಿ ಮಾಡಬೇಕು ಅಂತ ಏನೋ ನಿರ್ಧಾರ ಮಾಡಿದಾರಂತೆ. ಇದು ಯಾವ ನ್ಯಾಯ? ನಾನು ಒಕ್ಕಲಿಗನಲ್ವೇ? ನನಗೆ 26 ವರ್ಷಗಳಿಂದ ಯಾವುದೇ ಚಿಂತಾಮಣಿ ತಾಲೂಕಲ್ಲಿ ಜಮೀನಿಲ್ಲ, ಲಭ್ಯತಾ ಪಟ್ಟಿಯಲ್ಲಿ ಖಾಲಿ ಇಲ್ಲ. 1969 ಆಕ್ಟ್ ಪ್ರಕಾರ ಯಾವುದೇ ಜಮೀನು ಮಂಜೂರು ಮಾಡ್ಬೇಕಾದ್ರೆ ಅದರಲ್ಲಿ ನಮಗೆ 10% ಕೊಡೋದಕ್ಕೆ ಪ್ರಾವಿಷನ್ ಸರ್ಕಾರ ಮಾಡಿದೆ. ಯಾವ ಸಂವಿಧಾನದಲ್ಲಿ ನಾವು ಇದೀವಿ? ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನದಲ್ಲಿ ನಮಗಲ್ಲಿ ಮರ್ಯಾದೆನೇ ಇಲ್ವಾ? ಸಂವಿಧಾನ ಅಲ್ಲಿಗೆ ಕಾಟಾಚಾರಕ್ಕ? ಬಾಬಾ ಸಾಹೇಬ್ರು ಅಷ್ಟೊಂದು ಕಷ್ಟಪಟ್ಟು, ಅಷ್ಟೊಂದು ನಿದ್ದೆ ಕೆಟ್ಟು ಬರೆದಂತ ಸಂವಿಧಾನ ಕೆಲ್ಸಕ್ಕೆ ಬಾರದೆ ಇರುವಂತದ? ಇಲ್ಲಿಗೆ ಬಂದಾಗ ಯಾವುದೇ ಜಮೀನು ಮಂಜೂರು ಮಾಡಿರಲಿಲ್ಲ. ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದಾಗ ತಾಲೂಕಿನಲ್ಲಿ ಯಾವುದೇ ಜಮೀನಿಲ್ಲ, ಶ್ರೀನಿವಾಸಪುರ ತಾಲೂಕಿನಲ್ಲಿ ಜಮೀನಿದೆ, ಅಲ್ಲಿಗೆ ಹೋಗಿ ಎಂದು 2004ರಲ್ಲಿ ಪತ್ರ ನೀಡಿದ್ರು. 2019-20ರಲ್ಲಿ ಸುಮಾರು ಜನ ಯೋಧರಿಗೆ ಜಮೀನು ನೀಡುತ್ತಾರೆ, ನನಗೆ ಮಾತ್ರ ನೀಡಲಿಲ್ಲ. 2020ರಿಂದ ಹೋರಾಟ ಮಾಡುತ್ತಿದ್ರು, ಯಾವ ಅಧಿಕಾರಿಯೂ ಕನಿಕರ ತೋರಲಿಲ್ಲ ಎಂದು ಅವಲತ್ತುಕೊಂಡ್ರು. ಭೂಮಿ ಇಲ್ಲ ಎಂದು ಹಿಂಬರಹ ನೀಡಿದ ನಂತರ ಬೇರೆಯವರಿಗೆ ನೀಡಲು ಜಮೀನು ಇರುತ್ತದೆ. ಒಕ್ಕಲಿಗರ ಸಂಘದ ಅಧಿಕಾರಿಗಳಿಗೆ ಬೆಂಬಲ ನೀಡುತ್ತಿದ್ದಾರೆ. ತಾಲೂಕಿನ ಲಭ್ಯತಾ ಪಟ್ಟಿಯಲ್ಲಿ ನನಗೆ ನೀಡಲು ಭೂಮಿ ಇಲ್ಲ. ಇದು ಯಾವ ನ್ಯಾಯ? ಲೋಕಾಯುಕ್ತಕ್ಕೆ ದೂರು ನೀಡಿದ್ರೂ ಪ್ರಯೋಜನವಾಗಲಿಲ್ಲ. ನಾನು ಪ್ರತಿಭಟನೆ ನಡೆಸಿದಾಗ ಒಕ್ಕಲಿಗರ ಸಂಘವು ಬೆಂಬಲ ನೀಡಿತು. ಸರ್ಕಾರಿ ಆದೇಶಗಳನ್ನು ಅಧಿಕಾರಿಗಳು ಗಾಳಿಗೆ ತೂರುತ್ತಾರೆ ಎಂದು ಆರೋಪಿಸಿದ್ರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ರಕ್ಷಾ ಬಂಧನದ ಹಿನ್ನೆಲೆ ಚಿಕ್ಕಬಳ್ಳಾಪುರದಲ್ಲಿ ವಿಶೇಷ ಕಾರ್ಯಕ್ರಮವೊಂದು ನಡೆಯಿತು. ಆರ್ಯ ವೈಶ್ಯ ಮಹಿಳಾ ಮಣಿಯರು ಸೇರಿ ನ್ಯಾಯಾಧೀಶರು, ಪೊಲೀಸ್ ಅಧಿಕಾರಿಗಳು, ವಕೀಲರು ಹಾಗೂ ಮಾಧ್ಯಮ ಪ್ರತಿನಿಧಿಗಳಿಗೆ ರಾಖಿ ಕಟ್ಟಿ ಸಹೋದರ ಸಹೋದರಿ ಬಾಂಧವ್ಯದ ಸಂದೇಶ ಸಾರಿದರು. ಹೌದು,
ಸಹೋದರ ಸಹೋದರಿಯರ ಪವಿತ್ರ ಬಾಂಧವ್ಯದ ಸಂಕೇತವಾದ ರಕ್ಷಾ ಬಂಧನದ ಹಬ್ಬದ ಹಿನ್ನೆಲೆ ಇಂದು ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ಆರ್ಯ ವೈಶ್ಯ ಮಹಿಳಾ ಮಣಿಯರಿಂದ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶರು, ಪೊಲೀಸ್ ಅಧಿಕಾರಿಗಳು, ವಕೀಲರು ಹಾಗೂ ಮಾಧ್ಯಮ ಪ್ರತಿನಿಧಿಗಳಿಗೆ ಮಹಿಳೆಯರು ರಾಖಿ ಕಟ್ಟಿ ಸಿಹಿ ಹಂಚಿ ಶುಭಾಶಯ ಕೋರಿದ್ರು. ರಾಖಿ ಕಟ್ಟುವ ಮೂಲಕ ಪರಸ್ಪರ ಗೌರವ, ಪ್ರೀತಿ ಮತ್ತು ಸಹೋದರ ಸಹೋದರಿ ಬಾಂಧವ್ಯವನ್ನ ಮತ್ತಷ್ಟು ಗಟ್ಟಿಗೊಳಿಸುವ ಸಂದೇಶ ನೀಡಿದ್ರು. ಸಮಾಜದಲ್ಲಿ ಮಹಿಳೆಯರ ಸುರಕ್ಷತೆ ಹಾಗೂ ಗೌರವಕ್ಕೆ ಸದಾ ಬೆಂಬಲವಾಗಿ ನಿಲ್ಲುವ ಪೊಲೀಸ್ ಇಲಾಖೆ, ನ್ಯಾಯಾಂಗ, ಕಾನೂನು ಕ್ಷೇತ್ರ ಮತ್ತು ಮಾಧ್ಯಮದ ಪ್ರತಿನಿಧಿಗಳನ್ನು ಗೌರವಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಎಲ್ಲರಿಗೂ ನಮಸ್ಕಾರ. ಇದನ್ನು ನಮ್ಮ ಚಿಕ್ಕಬಳ್ಳಾಪುರ ಟೌನಲ್ಲಿ ನಾವು ಅಂಬೇಡ್ಕರ್ ಭವನಲ್ಲಿ ರಕ್ಷಾಬಂಧನ್ ಹಬ್ಬದ ಆಚರಣೆ ಮಾಡಿದ್ದೀವಿ. ಈ ಹಬ್ಬದ ಆಯೋಜನೆ ಆರ್ಯ ವೈಶ್ಯ ಲೇಡೀಸ್ ಅಸೋಸಿಯೇಷನಿಂದ ಆಗಿದೆ. ಲಾಸ್ಟ್ ಇಯರ್ ಕೂಡ ಅವರು ನಮ್ಮ ಪೊಲೀಸ್ ಇಲಾಖೆ ಜೊತೆಗೆ ಸೇರಿ ಇದೇ ಥರ ಹಬ್ಬದ ಆಚರಣೆ ಮಾಡಿದ್ದಾರೆ. ಈ ವರ್ಷ ಕೂಡ ನಮ್ಮ ಮಾನ್ಯ ಎಲ್ಲ ನ್ಯಾಯಾಧೀಶ ಅವರು ಕೂಡ ಮಾನ್ಯ PDJ ಸರ್ ಕೂಡ ಬಂದಿದ್ದರು ಮತ್ತು ನಮ್ಮ ಪೊಲೀಸ್ ಇಲಾಖೆಯಿಂದ ಕೂಡ ಎಲ್ಲ ಸಿಬ್ಬಂದಿಗಳು ಇಲ್ಲಿ ಬಂದು ರಕ್ಷಾ ಬಂಧನದ್ದು ಆಚರಣೆ ಮಾಡಿದ್ದೀವಿ. ಈ ನಮ್ಮ ಸಿಸ್ಟರ್ಸ್ ಇದ್ದಾರೆ ಮಹಿಳಾ ಸಂಘದಿಂದ, ಅವರು ಎಲ್ಲ ಸಿಬ್ಬಂದಿಗಳಿಗೆ, ಆಫೀಸರ್ಸ್ಗೆ ರಕ್ಷಾ ಸೂತ್ರ ಟೈ ಮಾಡಿದ್ದಾರೆ. ಅವರಿಗೆ ನಾವು ರಕ್ಷಾ ಬಂಧನ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ಅಭಿನಂದನೆಗಳು ಕೊಡ್ತಿದ್ದೀನಿ. ಜೊತೆಗೆ ಈ ಹಬ್ಬದು ಏನು ಮಹತ್ವ ಇದೆ, ಆ ವಿಚಾರ ಬಗ್ಗೆ ಕೂಡ ನಾವು ಎಲ್ಲರೂ ಈ ನಮ್ಮ ಗಮನಕ್ಕೆ ಇರಬೇಕು. ಮೊದಲಿಂದ ಹಳೆ ಕಾಲದಿಂದ ಈ ಹಬ್ಬ ಪೂರ್ತಿ ಭಾರತ ವರ್ಷದಲ್ಲಿ ಸೆಲೆಬ್ರೇಟ್ ಆಗ್ತಾ ಇದೆ. ಮತ್ತು ಮಹಿಳಾ ಸುರಕ್ಷೆಗಾಗಿ ಸಂರಕ್ಷಣೆಗಾಗಿ ಈ ಹಬ್ಬ ಹಳೆ ಕಾಲದಲ್ಲಿ ಮಹಾಭಾರತ ಟೈಮಿಂದ ಸ್ಟಾರ್ಟ್ ಆಗಿತ್ತು. ಈಗ ಕೂಡ ಪೂರ್ತಿ ಭಾರತದಲ್ಲಿ ಎಲ್ಲ ಕಡೆ ತುಂಬ ಸಹೋದರವಾಗಿ ಇದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಮ್ಮ ಆ್ಯಸ್ ಅ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ ಮೈಂಡಲ್ಲಿ ಕೂಡ ಯಾವಾಗಲೂ ಅದು ಇರುತ್ತದೆ ಕಿ ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ ಏನು ದೌರ್ಜನ್ಯ ಆಗ್ತಾಯಿದೆ, ಏನು ಕ್ರೈಮ್ಸ್ ಆಗ್ತಾಯಿದೆ, ನಮ್ಮ ಜವಾಬ್ದಾರಿ ಇದೆ ಕಿ ನಾವು ಅದನ್ನು ತಡೆ ಹಾಕಬೇಕು ಮತ್ತು ಮಹಿಳೆಯರಿಗೆ ಸುರಕ್ಷಾ ಕೊಡಬೇಕು. ಅವರಿಗೆ ಯಾವುದೇ ಥರದ್ದು ಸಮಸ್ಯೆ ಆಗ್ತಾಯಿದೆ ಅವರಿಗೆ ಹೆಲ್ಪ್ ಮಾಡಬೇಕು, ಸಹಕಾರ ಮಾಡಬೇಕು. ಈ ರಕ್ಷಾಬಂಧನ ಹಬ್ಬ ಜೊತೆಗೆ ನಾನು ಕೂಡ ಅದೇ ಸಂಕಲ್ಪ ಮಾಡ್ತೀವಿ ಕಿ ನಮ್ಮ ಜೊತೆಗೆ ನಮ್ಮ ಅಕ್ಕ ತಂಗಿಯರು ಯಾರು ಇದ್ದಾರೆ ಈ ಸೊಸೈಟಿಯಲ್ಲಿ ಎಲ್ಲರಿಗೆ ನಾವು ಸಂರಕ್ಷಣೆ ಕೊಡ್ತೀವಿ, ಸುರಕ್ಷಾ ಕೊಡ್ತೀವಿ. ಇನ್ನು ರಕ್ಷಾಬಂಧನ ಕೇವಲ ಸಹೋದರ ಸಹೋದರಿಯರ ಹಬ್ಬವಲ್ಲ, ಸಮಾಜದಲ್ಲಿ ಪರಸ್ಪರ ಪ್ರೀತಿ, ಗೌರವ, ರಕ್ಷಣೆ ಮತ್ತು ಸಹೋದರತ್ವದ ಭಾವನೆ ಬೆಳೆಸುವ ಹಬ್ಬ. ಈ ಹಿನ್ನೆಲೆಯಲ್ಲಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಗಣ್ಯರಿಗೆ ರಾಖಿ ಕಟ್ಟುವ ಮೂಲಕ ಬಾಂಧವ್ಯದ ಸಂದೇಶ ಸಾರಿದ್ದೇವೆ. ರಕ್ಷಾಬಂಧನದ ಹಿನ್ನೆಲೆಯಲ್ಲಿ ನಡೆದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಆರ್ಯ ವೈಶ್ಯ ಮಹಿಳಾ ಮಣಿಯರು, ನ್ಯಾಯಾಂಗ, ಪೊಲೀಸ್, ವಕೀಲರು ಹಾಗೂ ಮಾಧ್ಯಮ ಪ್ರತಿನಿಧಿಗಳಿಗೆ ರಾಖಿ ಕಟ್ಟುವ ಮೂಲಕ ವಿಶಿಷ್ಟವಾಗಿ ಹಬ್ಬ ಆಚರಣೆ ಮಾಡಿದ್ರು. ರಾಖಿಯ ಜೊತೆಗೆ ಸಹೋದರತ್ವದ ಸಂದೇಶ ಸಾರಿದ ಈ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಿತು. ಎಲ್ಲರಿಗೂ ನನ್ನ ಹೆಸರು ಸೌಮ್ಯ ಅನಿಲು, AVLG ಚಿಕ್ಕಬಳ್ಳಾಪುರ ವಿಂಗ್ ಪ್ರೆಸಿಡೆಂಟು. ಇವತ್ತಿನ ರಕ್ಷಾಬಂಧನ ತುಂಬ ಸಂತೋಷ ಅಂತ ಅಂದ್ಕೊಟ್ಟಿದೆ. ಹಾಗೆ ಸಮಸ್ತ ಕನ್ನಡಿಗರಿಗೂ ಹಾಗೂ ಇಂಡಿಯಾ ಸಮಸ್ತ ಜನರಿಗೂ, ಭಾರತ ದೇಶ ಸಮಸ್ತ ಜನರಿಗೂ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು. ತುಂಬ ಖುಷಿಯನ್ನು ತಂದುಕೊಡ್ತಾ ಇದೆ. ಇದು ಒಂದು ಸುದಿನ ಅನ್ಬೋದು. ಒಂದು ಹಬ್ಬಗಳು ಹೆಂಗೆ ಆಚರಣೆ ಮಾಡ್ತೀವೋ ಆವಾಗ ಅಣ್ಣಂದರು, ತಮ್ಮಂದರಾಗಲಿ, ಅಕ್ಕ ತಂಗಿಯರಾಗಲಿ ಒಟ್ಟಿಗೆ ಸೇರಿ ಈ ಹಬ್ಬವನ್ನು ಆಚರಣೆ ಮಾಡ್ತೀವಲ್ವ, ಅದೇ ರೀತಿ ಅನುಭವ ಇವತ್ತು ಇಲ್ಲಿ ಅಂಬೇಡ್ಕರ್ ಭವನದಲ್ಲಿ ನಡೆದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನಾವು ಈ ರಕ್ಷಾಬಂಧನವನ್ನು ಯಾರೊಂದಿಗೆ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ವೋ ಅವರೆಲ್ಲರೂ ಬಂದರು. ಅವರೇ ನಮ್ಮ ನ್ಯಾಯಾಧೀಶರು, ವಕೀಲರು, ವೈದ್ಯಕೀಯ ಡಾಕ್ಟರ್ಸು, ಹಾಗೆ ಲಾಯರ್ಸು, ಹೀಗೆ ಎಲ್ಲ ಬಂದು ಮೆಡಿಕಲ್ ಅಸೋಸಿಯೇಷನ್ ಅವರು ಕೂಡ ಬಂದಿದ್ದಾರೆ. ಮಾಧ್ಯಮ ಮಿತ್ರರು ಎಸ್ಪೆಷಲಾಗಿ ಅವರು ಬಂದಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಎಲ್ಲ ಇಲಾಖೆಯವರು ಎಲ್ಲ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಇದೆ. ಬಂದು ನಾವು ಕೇಳಿದ ತಕ್ಷಣ ಹೋಗೊಟ್ಟು ಅಮೂಲ್ಯವಾದ ಸಮಯವನ್ನು ನಮಗಾಗಿ ಮೀಸಲಿಟ್ಟು ಇಷ್ಟೊತ್ತು ಇದ್ದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಸ್ಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತದೆ. ಈ ಮೆಮೊರಿಯನ್ನು ಹೀಗೆ ಮನದಲ್ಲಿ ಇಟ್ಕೊಂಡು ಹೋಗಬೇಕು ಮನಸ್ಸಲ್ಲಿ. ತುಂಬ ಇನ್ನು ಮತ್ತೆ ಯಾವಾಗ ಸಿಗುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇವತ್ತು ಸಿಕ್ಕಿದೆ. ಇದೇ ಒಂದು ಸುದಿನ ಅನ್ಬೋದು. ಕಣ್ಣು ತುಂಬಿಕೊಂಡಿದ್ದೀವಿ ಈ ಆನಂದನ. ತುಂಬ ಖುಷಿಯಾಗಿದೆ. ಅಣ್ಣ ತಮ್ಮ ಯಾರೂ ಇಲ್ಲ, ಇವಾಗ ದೇವರು ಕೊಟ್ಟ ಅಣ್ಣಂದರು ಇಷ್ಟು ಜನ ಸಿಕ್ಕಿದ್ದಾರೆ. ತುಂಬ ಖುಷಿ ಆಯಿತು. ಅದು ಎಲ್ಲ ಕಾನೂನಿನ ಎಲ್ಲ ಕಣ್ಣುಗಳು ಇಲ್ಲಿತ್ತು. ಸೊ ಅವೆಲ್ಲ ನಮ್ಮನ್ನು ಹಾರೈಸಿದೆ. ತುಂಬ ಖುಷಿ ಆಗ್ತಾಯಿದೆ. ಇವತ್ತು ಬಂದು ನ್ಯಾಯಾಧೀಶರಾದ KH ರಾಮಲಿಂಗೇಗೌಡ ಅವರಿಗೆ ಕಟ್ಟಿದ್ವಿ.
ಮತ್ತು ಕುಶಾಲ್ ಚೌಕ್ಸೆ ಪೊಲೀಸ್ ಸಿಬ್ಬಂದಿಗೂ ಟೈ ಮಾಡಿದ್ದೀವಿ ರಾಖಿನ. ಹಾಗೆ ನಮ್ಮ ಡಾಕ್ಟರ್ಸ್ ಅಸೋಸಿಯೇಷನ್ ಆದ ಸಿದ್ದಲಿಂಗೇಗೌಡ ಅವ್ರಿಗೂ ನಾವು ಟೈ ಮಾಡಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ತುಂಬ ಇದೆ, ಏಕೆಂದರೆ ನಮ್ಮ ಸಂರಕ್ಷಣೆಗೆ ನಿಲ್ಲೋದೇ ಫಸ್ಟು ನಮ್ಮ ಅಣ್ಣ ತಮ್ಮಂದ್ರಲ್ವ. ಏನೇ ಆಗಲಿ ನಮಗೆ ತೊಂದರೆ ಆದರೆ ನಾವು ಹೇಳ್ಕೊಳ್ಳೋದು ಅಣ್ಣಂದರು ತಮ್ಮಂದರು. ಸೊ ಆ ಫೀಲಿಂಗ್ ಅವರು ಕೊಟ್ಟಿದ್ದಾರೆ, ತುಂಬ ಖುಷಿ ಆಗ್ತಾ ಇದೆ. ಒಟ್ಟಿನಲ್ಲಿ ರಕ್ಷಾ ಬಂಧನದ ಮೂಲಕ ಕೇವಲ ರಾಖಿ ಕಟ್ಟುವುದಷ್ಟೇ ಅಲ್ಲದೆ ಸಮಾಜದ ವಿವಿಧ ಕ್ಷೇತ್ರಗಳೊಂದಿಗೆ ಸೌಹಾರ್ದತೆ ಮತ್ತು ಬಾಂಧವ್ಯ ಬೆಸೆಯುವ ಪ್ರಯತ್ನಕ್ಕೆ ಚಿಕ್ಕಬಳ್ಳಾಪುರದ ಈ ಕಾರ್ಯಕ್ರಮ ಸಾಕ್ಷಿಯಾಯಿತು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕಿನ ಐತಿಹಾಸಿಕ ಕ್ಷೇತ್ರವಾದ ಮುರುಗಮಲ್ಲದ ಹಜರತ್ ಅಮ್ಮಾಜಾನ್ ಬಾಬಾಜಾನ್ ದರ್ಗಾದ ವಾರ್ಷಿಕ ಉರುಸ್ ಮಹೋತ್ಸವದಲ್ಲಿ ಆರೋಗ್ಯ ಸಚಿವ ಯುಟಿ ಖಾದರ್ ಭಾಗವಹಿಸಿ ದರ್ಗಾದ ಪವಿತ್ರ ಮಜರ್ಗೆ ತೆರಳಿ ಧಾರ್ಮಿಕ ವಿಧಿ ವಿಧಾನಗಳಂತೆ ಚಾದರ್ ಮತ್ತು ಹೂವಿನ ಹಾರ ಅರ್ಪಿಸಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಚಿಂತಾಮಣಿ ತಾಲೂಕಿನ ಐತಿಹಾಸಿಕ ಕ್ಷೇತ್ರವಾದ ಮುರುಗಮಲ್ಲಾದ ಹಜರತ್ ಅಮ್ಮಾಜಾನ್ ಬಾಬಾಜಾನ್ ದರ್ಗಾದ ವಾರ್ಷಿಕ ಉರುಸ್ ಮಹೋತ್ಸವದಲ್ಲಿ ಆರೋಗ್ಯ ಸಚಿವ ಯುಟಿ ಖಾದರ್ ಭಾಗವಹಿಸಿ ದರ್ಗಾದ ಪವಿತ್ರ ಮಜಾರ್ಗಳಿಗೆ ತೆರಳಿ ಧಾರ್ಮಿಕ ವಿಧಿ ವಿಧಾನಗಳಂತೆ ಚಾದರ್ ಮತ್ತು ಹೂವಿನ ಹಾರ ಅರ್ಪಿಸಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ನಂತರ ಮಾತನಾಡಿದ ಆರೋಗ್ಯ ಸಚಿವ ಯುಟಿ ಖಾದರ್, ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ ಮುರುಗಮಲ್ಲಾದ ಅಮ್ಮಾಜಾನ್ ಬಾಬಾಜಾನ್ ದರ್ಗಾಕ್ಕೆ ಭೇಟಿ ನೀಡಿರುವುದು ನನಗೆ ಅತ್ಯಂತ ಸಂತಸ ತಂದಿದೆ. ಈ ಪವಿತ್ರ ಸ್ಥಳಕ್ಕೆ ಅಲ್ಲಾಹನು ನಮ್ಮನ್ನ ಬಂದು ಮುಟ್ಟಿಸಿದ್ದಾನೆ. ಪ್ರಪ್ರಥಮವಾಗಿ ದರ್ಗಾ ಶರೀಫ್ನ ದುವಾ ಮತ್ತು ಧಾರ್ಮಿಕ ಮುಖಂಡರ ಆಶೀರ್ವಾದ ಪಡೆದಿದ್ದೇವೆ ಎಂದರು. ಇತಿಹಾಸ ಪ್ರಸಿದ್ಧ ಪವಿತ್ರವಾದ ಅಮ್ಮಾಜಾನ್ ಬಾಬಾಜಾನ್ ಮುರುಗಮಲ್ಲ ದರ್ಗಕ್ಕೆ ಭೇಟಿ ಕೊಡಲಿಕ್ಕೆ ನನಗೆ ಅತ್ಯಂತ ಸಂತೋಷ. ಈ ಒಂದು ಪವಿತ್ರ ಸ್ಥಳಕ್ಕೆ ಅಲ್ಲಾಹ್ ನಮ್ಮನ್ನು ಬಂದು ಮುಟ್ಟಿಸಿದ್ದಾನೆ. ಪ್ರಪ್ರಥಮವಾಗಿ ದರ್ಗಾ ಶರೀಫ್ನ ದುವಾ ನಾನು ಇವತ್ತು ಬೇಡಿಕೊಂಡು ಇಲ್ಲೆಲ್ಲ ಧಾರ್ಮಿಕ ಮುಖಂಡರ ದುವಾ ನಾನು ಕೇಳಿಕೊಂಡಿದ್ದ ಬಹುಶಃ ನಮ್ಮ ಒಂದು ಆಧ್ಯಾತ್ಮಿಕ ನಮ್ಮ ಮನಃಶಾಂತಿಗಾಗಿ, ಊರ ಒಲಿತಿಗಾಗಿ, ವಿಶ್ವಾಸಭರಿತವಾದ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠದ ಭಾರತ, ಅದಕ್ಕೆ ವಿಶೇಷವಾದ ಪ್ರಾರ್ಥನೆ ನಡೆದಿದ್ದೆ. ನಾವು ಮಾಡಿದ್ದಂತೆ ಮಾನಸಿಕ ಶಾಂತಿಗಾಗಿ, ಊರಿನ ಅಭಿವೃದ್ಧಿಗಾಗಿ, ಪರಸ್ಪರ ವಿಶ್ವಾಸಭರಿತ ಸಮಾಜ ನಿರ್ಮಾಣಕ್ಕಾಗಿ, ರಾಜ್ಯದ ಸಮಗ್ರ ಅಭಿವೃದ್ಧಿ ಹಾಗೂ ಬಲಿಷ್ಠ ಭಾರತಕ್ಕಾಗಿ ನಾವೆಲ್ಲರೂ ವಿಶೇಷ ಪ್ರಾರ್ಥನೆ ಮಾಡಿದ್ದೇವೆ. ಸಚಿವನಾಗಿ ಈ ಪವಿತ್ರ ಸ್ಥಳಕ್ಕೆ ಬರಲು ದೇವರು ನನಗೆ ಅವಕಾಶ ಕಲ್ಪಿಸಿದ್ದಾನೆ. ಇಡೀ ಸಮಾಜ ಹಾಗೂ ರಾಜ್ಯದ ಸಮಸ್ತ ಜನರ ಹಿತಕ್ಕಾಗಿ ಅತ್ಯುತ್ತಮವಾಗಿ ಕೆಲಸ ಮಾಡುವ ಶಕ್ತಿಯನ್ನ ಅಲ್ಲಾಹನು ನಮಗೆ ನೀಡಲಿ. ನಾಡಿನ ಶಾಂತಿ, ಸರ್ವತೋಮುಖ ಅಭಿವೃದ್ಧಿಗೆ ವಿಶೇಷ ದುವಾ ಸಲ್ಲಿಸಿ ಜನಸಾಮಾನ್ಯರ ಒಳಿತಿಗಾಗಿ ಪ್ರಾರ್ಥಿಸಿದ್ದೇನೆ ಎಂದರು. ಮುರುಗಮಲ್ಲಾದಲ್ಲಿ ದರ್ಗಾದ ಆವರಣದಲ್ಲಿ ದುವಾ ಮತ್ತು ದುವಾದ ಚಿಕಿತ್ಸೆ ಪಡೆಯುವ ಆಸ್ಪತ್ರೆಯನ್ನ ತೆರೆದು ಮತ್ತೆ ಅದು ಯಾವುದೇ ತರಹ ಕಾರ್ಯನಿರ್ವಹಣೆ ಮಾಡುತ್ತಿಲ್ಲ ಎಂದಾಗ ಈಗಾಗಲೇ ಇದರ ಬಗ್ಗೆ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಮಾತನಾಡಿದ್ದಾರೆ. ಅವರು ಬಹುಶಃ ಇವತ್ತು ವಿದೇಶದಲ್ಲಿರುವ ಕಾರಣ ನಮ್ಮ ಜೊತೆಯಲ್ಲಿ ಇಲ್ಲ. ಮುಂದಿನ ದಿನಗಳಲ್ಲಿ ಅವರು ಬಂದ ನಂತರ ನಾನು ಖುದ್ದಾಗಿ ಇಲ್ಲಿಗೆ ಭೇಟಿ ನೀಡುತ್ತೇನೆ. ಇಲ್ಲಿಗೆ ಬೇಕಾಗುವ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಆರೋಗ್ಯ ಸಚಿವರ ಜೊತೆ ಸಮನ್ವಯ ಸಾಧಿಸುವುದಾಗಲಿ ಅಥವಾ ಅಲ್ಪಸಂಖ್ಯಾತರ ಮತ್ತು ವಕ್ಫ್ ಇಲಾಖೆಯಿಂದ ಕೆಲಸ ಮಾಡಬೇಕಾದಲ್ಲಿ ಎಲ್ಲವನ್ನೂ ಪ್ರಾಮಾಣಿಕವಾಗಿ ಸ್ಥಳೀಯರ ಸಲಹೆ ಸೂಚನೆ ಹಾಗೂ ಸಮಿತಿಯವರ ಸಹಕಾರ ಪಡೆದು ಆಸ್ಪತ್ರೆಯ ಮೂಲ ಸೌಕರ್ಯಗಳ ಕುರಿತು ಶೀಘ್ರದಲ್ಲೇ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ಭರವಸೆ ನೀಡಿದರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಮುನೇಶ್ವರ ಎಂದರೆ ಮಳೆ ಬೆಳೆ ಸೇರಿದಂತೆ ಜನರ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಿ ಜಾನುವಾರುಗಳನ್ನ ರಕ್ಷಿಸುವ ದೇವರು ಎಂದೇ ಜನರಲ್ಲಿ ನಂಬಿಕೆ ಇದೆ. ಹಾಗಾಗಿಯೇ ಪುರಾತನ ಕಾಲದಿಂದಲೂ ಇರುವ ಮುನೇಶ್ವರನ ಮೆರವಣಿಗೆಯನ್ನ ಚಿಕ್ಕಬಳ್ಳಾಪುರ ನಗರದ ಡಿವೈನ್ ಸಿಟಿಯಲ್ಲಿ ಇಂದು ಅದ್ದೂರಿಯಾಗಿ ಆಚರಿಸಲಾಯಿತು. ಮುನೇಶ್ವರ ಎಂದರೆ ಈ ಭಾಗದ ಜನರಲ್ಲಿ ಅತ್ಯಂತ ಭಕ್ತಿ ಭಾವದಿಂದ ನೋಡುವ ದೇವರು. ಅನಾದಿ ಕಾಲದಿಂದಲೂ ಚಿಕ್ಕಬಳ್ಳಾಪುರದ ಡಿವೈನ್ ಸಿಟಿಯಲ್ಲಿ ನೆಲೆಸಿರುವ ಮುನೇಶ್ವರನ ಮೆರವಣಿಗೆ ಇಂದು ಅದ್ಧೂರಿಯಾಗಿ ನೆರವೇರಿಸಲಾಯಿತು.
ಡಿವೈನ್ ಸಿಟಿಯಲ್ಲಿ ಹಲವಾರು ವರ್ಷಗಳಿಂದ ಮುನೇಶ್ವರ ಸ್ವಾಮಿ ಜನರ ಅನೇಕ ಸಮಸ್ಯೆಗಳನ್ನು ಬಗೆಹರಿಸುವ ದೇವರಾಗಿ ಖ್ಯಾತಿ ಪಡೆದಿದ್ದಾರೆ. ಅಲ್ಲದೆ ಭದ್ರಕಾಳಮ್ಮ, ಅಕ್ಕಮ್ಮಗಾರು ಸೇರಿದಂತೆ ಇತರೆ ದೇವರುಗಳು ಇಲ್ಲಿ ನೆಲೆಸಿದ್ದು ಎಲ್ಲಾ ಉತ್ಸವ ಮೂರ್ತಿಗಳನ್ನ ಮೆರವಣಿಗೆಯನ್ನ ಪ್ರತಿ ತಿಂಗಳ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ ನೆರವೇರಿಸಲಾಗುತ್ತದೆ. ಇಂದು ಹುಣ್ಣಿಮೆಯ ಪ್ರಯುಕ್ತ ಮುನೇಶ್ವರ ಸ್ವಾಮಿ, ಭದ್ರಕಾಳಮ್ಮ, ವೀರಭದ್ರ ಸ್ವಾಮಿ, ಬಯಲಾಂಜನೇಯ ಸ್ವಾಮಿ ಸೇರಿದಂತೆ ಇತರೆ ದೇವರ ಉತ್ಸವ ಮೂರ್ತಿಗಳಿಗೆ ಇಂದು ಬೆಳಗ್ಗೆಯಿಂದಲೇ ಅದ್ದೂರಿಯಾಗಿ ಅಭಿಷೇಕ, ಪೂಜೆ ಮತ್ತು ಅಲಂಕಾರಗಳನ್ನು ನೆರವೇರಿಸಲಾಯಿತು. ಆಮೇಲೆ ಇಲ್ಲಿ ಶ್ರೀ ಮುನೇಶ್ವರ ಸ್ವಾಮಿ, ಅಕ್ಕಾಯಮ್ಮನವರು, ವೀರಭದ್ರ ಸ್ವಾಮಿ, ಗಣಪತಿ, ಭದ್ರಕಾಳಮ್ಮನು ಇವ್ರನಿಂದ ನಾವು ಇಷ್ಟು ಮಾತ್ರ ಪೂಜೆಗಳು ನಡೆಸ್ಕೊಂಬರ್ತಾಯಿದ್ದೀರಿ. ಇದು ನಮ್ಮ ತಾತ ಅವ್ರು ಮಾಡ್ತಾಯಿದ್ರು. ನಮ್ಮ ತಾತಾರು ಆದಮೇಲಕ್ಕ ನಮ್ಮಪ್ಪ ಅವ್ರು ನಡೆಸ್ಕೊಂಬರ್ತಾಯಿದ್ರು. ನಮ್ಮಪ್ಪ ಅವ್ರು ಆದಮೇಲಕ್ಕ ನಮಗೆ ಈ ಕೃಪೆ ಆಯಿತು. ಒಂದು ಶಿವರಾತ್ರಿ ಆ ಟೈಮ್ಗೆ ಆ ಮುನೇಶ್ವರಪ್ಪನ ಮೆರವಣಿಗೆ ಮಾಡಿದ್ರಿ. ಆ ಉತ್ಸವ ಆಗೋದ್ಮೇಲಕ್ಕ ಆಮೇಲಕ್ಕ ಭದ್ರಕಾಳಮ್ಮನ್ನ ಅವರಾದ್ಮೇಲಕ್ಕ ಇನ್ನು ನಮ್ಮ ಗುರುಗಳಾಗಿರೋವಂಥ ಬಯಲಾಂಜನೇಯ ಸ್ವಾಮಿ ಈ ಮೂರು ಗುರುಗಳು ಮಾಡಿ ಇವಾಗ ಉತ್ಸವವನ್ನು ಮಾಡ್ತಾಯಿದ್ದೀರಿ. ಬಂದವ್ರಿಗೆಲ್ಲನೂ ಆರೋಗ್ಯ ಸಮಸ್ಯೆ ಇರಲಿ, ಒಂದು ಮಕ್ಕಳ ಭಾಗ್ಯ ಇರಲಿ, ಒಂದು ಪೀಡೆ ಪಿಶಾಚಿಗಳು ಯಾವುದೇ ಇರಲಿ, ದೆವ್ವಗಳೇ ಇರಲಿ, ಅವೆಲ್ಲ ಪರಿಹಾರಗಳಾಗ್ತಾ ಇದ್ದಾವೆ. ಅವ್ರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಒಂದು ಸ್ವಲ್ಪ ನೀಟಾಗಿ ಅವ್ರಿಗೆ ಮನೆಯಾಗೆ ಆಗಲಿ, ಒಂದು ಬೆಳೆನಾಗೆ ಆಗಲಿ, ಏನಕ್ಕೆ ಆಗಲಿ ಸೌಖ್ಯವಾಗಿ ಕಾಪಾಡ್ಕೊಂಬರ್ತಾ ಇದ್ದಾನೆ. ಪೂಜೆಗಳ ನಂತರ ಉತ್ಸವ ಮೂರ್ತಿಗಳನ್ನು ಅಲಂಕರಿಸಿ ಮೆರವಣಿಗೆ ನಡೆಸಲು ಸಿದ್ಧತೆಗಳನ್ನು ನಡೆಸಲಾಯಿತು. ಮುನೇಶ್ವರ ಸ್ವಾಮಿ ಮತ್ತು ಭದ್ರಕಾಳಮ್ಮ ದೇವರು ಮಾಟ ಮಂತ್ರ ಸೇರಿದಂತೆ ಇತರೆ ಸಮಸ್ಯೆಗಳನ್ನು ಬಗೆಹರಿಸುವ ದೇವರಾಗಿ ಖ್ಯಾತಿ ಪಡೆದಿದ್ದಾರೆ. ನಮ್ಮ ಹೆಸರು ನವೀನ್ ಕುಮಾರ್ ಅಂತ. ನಾವಿಲ್ಲೇ ಗಾರೆ ಕೆಲಸ ಮಾಡೋಕ್ಕೆ ಬಂದು ಈ ಡಿವೈನ್ ಸಿಟಿ ಒಳಗಡೆ ನಾವು ಈ ದೇವಸ್ಥಾನಕ್ಕೆ ನಮ್ಮ ಗುರುಗಳಾದ ಅಯ್ಯಪ್ಪ ಸ್ವಾಮಿ ಅವರು ಪರಿಚಯ ಆದರು. ಪರಿಚಯ ಆದ ಮೇಲೆ ನಾವು ಇಲ್ಲಿ ಬಂದು ಸೇವೆ ಸಲ್ಲಿಸ್ತಾ ನಮಗೂ ಒಳ್ಳೆಯದಾಗಿದೆ. ಅನೇಕ ವಿವಿಧ ರಾಜ್ಯಗಳಿಂದ ಜನಗಳು ಬರ್ತಾರೆ, ವಿವಿಧ ಪ್ರದೇಶಗಳಿಂದ ಬಂದು ಇಲ್ಲಿ ದೇವರ ಕೃಪೆಗೆ ಪಾತ್ರರಾಗಿ ಅವ್ರನ್ನ ಒಳ್ಳೆಯದಾಗಿದೆ. ಮಾಟ ಮಂತ್ರಗಳಾಗಿ, ಪೀಡೆ ಪಿಚಾಚಿಗಳಾಗಿ ಯಾವುದೇ ಒಂದು ಪರಿಹಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಭದ್ರಕಾಳಮ್ಮನ ಆಗಿರ್ಬೋದು, ಅನೇಕ ಉತ್ಸವ ಮೂರ್ತಿಗಳನ್ನು ಮಾಡಿ ಬೇರೆ ಊರುಗಳಿಗಾಗಲಿ ರಾಜ್ಯಗಳಿಗಾಗಲಿ ಕೊಟ್ಟು ಕಳಿಸಿದ್ದೀವಿ. ನಮ್ಮ ಅಯ್ಯಪ್ಪ ಗುರುಗಳು ಒಂದು ಒಳ್ಳೆಯ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದಾರೆ. ಮತ್ತು ನಮ್ಮ ಮುನೇಶ್ವರ ಸ್ವಾಮಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿವಸ ನಾವು ಮೆರವಣಿಗೆ ಮಾಡ್ತೀವಿ. ವಿವಿಧ ರಾಜ್ಯಗಳಿಂದ ಬರ್ತಾವ್ರೆ. ಬಂದು ಇಲ್ಲಿ ಮುನೇಶ್ವರ ಸ್ವಾಮಿಯ ಉತ್ತರವನ್ನು ಕೇಳಿ ಅವ್ರಿಗೆ ಒಳ್ಳೆಯದಾಗುತ್ತಂತ ನಂಬಿಕೆಯಿಂದ ಬಂದು. ನಾಯನಹಳ್ಳಿ ನರಸಿಂಹಮೂರ್ತಿ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚೇಳೂರು ತಾಲೂಕಿನ ಚಾಕವೇಲು ಆಂಜನೇಯ ಸ್ವಾಮಿ ದೇವಾಲಯದ ಹುಂಡಿಯನ್ನ ಕಳ್ಳರು ಕದಿಯಲು ಯತ್ನಿಸಿ ವಿಫಲವಾಗಿ ಗಂಟೆಗಳನ್ನ ಕಳ್ಳತನ ಮಾಡಿರುವ ಪ್ರಕರಣ ನಡೆದಿದೆ. ಚೇಳೂರು ತಾಲೂಕಿನ ಚಾಕವೇಲು ಆಂಜನೇಯ ಸ್ವಾಮಿ ದೇವಾಲಯದ ಹುಂಡಿಯನ್ನ ಕಳ್ಳರು ಕದಿಯಲು ಯತ್ನಿಸಿ ವಿಫಲವಾಗಿ ಗಂಟೆಗಳನ್ನ ಕಳ್ಳತನ ಮಾಡಿರುವ ಪ್ರಕರಣ ನಡೆದಿದೆ. ಕರ್ನಾಟಕದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಹಲವು ಕಡೆ ದೇವಸ್ಥಾನದ ಹಿತ್ತಾಳೆ ಮತ್ತು ಕಂಚಿನ ಗಂಟೆಗಳನ್ನು ಕಳ್ಳತನ ಮಾಡುವ ಗ್ಯಾಂಗ್ಗಳು ಸಕ್ರಿಯವಾಗಿವೆ. ಅರ್ಚಕರು ಗುರುವಾರ ರಾತ್ರಿ ಪೂಜಾ ಕಾರ್ಯ ಮುಗಿಸಿ ದೇವಸ್ಥಾನಕ್ಕೆ ಬೀಗ ಹಾಕಿ ಮನೆಗೆ ತೆರಳಿದ್ರು. ಮರುದಿನ ಬೆಳಗ್ಗೆ ಬಂದಾಗ ದೇವಾಲಯದಲ್ಲಿ ಗಂಟೆಗಳು ಕಳವು ನಡೆದಿರುವುದು ಗೊತ್ತಾಗಿ ಗ್ರಾಮಸ್ಥರ ಮೂಲಕ ವಿಷಯ ಪೊಲೀಸರಿಗೆ ತಿಳಿಸಿದ್ದಾರೆ. దేవస్థానంలో ఒక 4 గంటలు దొంగలించుకొని పోయినారు. పొద్దునే కొడుకు జామున 4 గంటలు దొంగలించుకొని పోయినారు. ఇప్పుడు మేము పోలీస్ కంప్లైంట్ ఇచ్చినాము. ఎస్ఐ సాబులు వచ్చినారు. వాళ్ళు అంతా తనిఖీ చేసినారు. ఇప్పుడు ముందు అన్ని పాగొట్టుపోయినాయి, మళ్ళీ ఎత్తుకొచ్చేసినారు. మళ్ళీ దొంగలించుకొని పోయినారు. ఓం గుండు కూడా దొంగలించుకొని పోయినారు. మళ్ళీ అక్కడే ఎత్తుకొచ్చి పెట్టేసిరి. ದೇವಾಲಯದ ಹಿಂಬದಿಯಲ್ಲಿ ನಿರ್ಮಿಸಿರುವ ಕಬ್ಬಿಣದ ಬಾಗಿಲು ಹತ್ತಿ ದೇವಾಲಯಕ್ಕೆ ನುಗ್ಗಿರುವ ಕಳ್ಳರು ಹುಂಡಿಯನ್ನ ತೆಗೆಯಲು ಯತ್ನಿಸಿ ವಿಫಲವಾಗಿ ದೇವರ ಮುಖವಾಡವನ್ನ ಕದಿಯಲು ಸಹ ಪ್ರಯತ್ನ ಮಾಡಿದ್ದಾರೆ. ಅದು ಸಹ ಕದಿಯಲು ಸಾಧ್ಯವಾಗದೆ ಕೊನೆಗೆ ಹಿತ್ತಾಳೆ ಮತ್ತು ಕಂಚಿನ ಗಂಟೆಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿರುವುದು ತಿಳಿದು ಬಂದಿದೆ. ಸ್ಥಳಕ್ಕೆ ಪಿಎಸ್ಐ ಕೆ ಗಣೇಶ್, ಎಎಸ್ಐ ವೆಂಕಟೇಶಪ್ಪ ಹಾಗೂ ಕಂದಾಯ ರೆವೆನ್ಯೂ ಇನ್ಸ್ಪೆಕ್ಟರ್ ಈಶ್ವರ್ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿ ದೇವಸ್ಥಾನ ಸಮಿತಿಯ ದೂರಿನನ್ವಯ ಪ್ರಕರಣ ದಾಖಲಿಸಲಾಗಿದ್ದು ತನಿಖೆ ಕೈಗೊಳ್ಳಲಾಗಿದೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಸಿಎಸ್ ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು. ಗುಡಿಬಂಡೆ ಪಟ್ಟಣದ ಬಾಪೂಜಿ ನಗರದ ಬಾಡಿಗೆ ಮನೆಯೊಂದರಲ್ಲಿ ಯುವಕನೊಬ್ಬ ಅನುಮಾನಾಸ್ಪದವಾಗಿ ಮೃತಪಟ್ಟಿರುವ ಘಟನೆ ಗುರುವಾರ ಸಂಜೆ ನಡೆದಿದೆ. ಮೃತನನ್ನ ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ ಹೋಬಳಿಯ ನಲ್ಲಕದ್ರೇನಹಳ್ಳಿ ಗ್ರಾಮದ 28 ವರ್ಷದ ಮಹೇಶ್ ಎಂದು ಗುರುತಿಸಲಾಗಿದೆ.
ಗುಡಿಬಂಡೆ ಪಟ್ಟಣದ ಬಾಪೂಜಿ ನಗರದ ಬಾಡಿಗೆ ಮನೆಯೊಂದರಲ್ಲಿ ಯುವಕನೊಬ್ಬ ಅನುಮಾನಾಸ್ಪದವಾಗಿ ಮೃತಪಟ್ಟಿರುವ ಘಟನೆ ಗುರುವಾರ ಸಂಜೆ ನಡೆದಿದೆ. ಮೃತನನ್ನ ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ಲು ಹೋಬಳಿಯ ನಲ್ಲಕದರಿನಹಳ್ಳಿ ಗ್ರಾಮದ 28 ವರ್ಷದ ಮಹೇಶ್ ಎಂದು ಗುರುತಿಸಲಾಗಿದೆ. ಮೃತನ ಅಕ್ಕ ಕಳೆದ 4 ವರ್ಷಗಳಿಂದ ಗುಡಿಬಂಡೆ ಪಟ್ಟಣದ ಬಾಪೂಜಿ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು. ಇತ್ತೀಚೆಗೆ ಮಹೇಶ್ ಅಕ್ಕನ ಮನೆಗೆ ಬಂದಿದ್ದರು ಎನ್ನಲಾಗಿದೆ. ಮನೆಯಲ್ಲಿದ್ದವರು ಹೊರಗೆ ಹೋಗಿದ್ದ ಸಂದರ್ಭದಲ್ಲಿ ಮಹೇಶ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಸಂಬಂಧಿಕರು ತಿಳಿಸಿದ್ದಾರೆ. ಆದರೆ ಮೃತದೇಹ ನೆಲದ ಮೇಲೆ ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಅನುಮಾನ ಮೂಡಿದ್ದು ಪ್ರಕರಣದ ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿದ್ದಾರೆ. ಜೂನ್ 25, 24ನೇ ತಾರೀಕು ಪಾಯ್ಸನ್ ಗೂಳೂರು ಹತ್ರ ನಾವು ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ಬೆಂಗಳೂರಿಗೆ ಹಾಕೊಂಡು ಹೋಗಿದ್ರೆ ಅವರು ಕಿಡ್ನಿ ಲಿವರ್ ಎಲ್ಲ ಡ್ಯಾಮೇಜ್ ಆಗೈತಪ್ಪ, ಸ್ವಲ್ಪ ಕಷ್ಟ ಬದುಕೋದು ಅಂದಿದ್ರು. ಅವರು ಸರಿ ಆಯ್ತು ಅಂದ್ಬಿಟ್ಟು ಏನು ಹೆಂಗೆ ಅಂದರೆ ಅವ್ರು ಭಯ ಇಕ್ಸಿದ್ದಾರೆ. ಮಂಜುನಾಥ ಅಯ್ಯಣ್ಣ ಅವ್ರಿಗೆ ನರಸಿಂಹಪ್ಪ ಅವ್ರಿಗೂ ಇದಕ್ಕೆ ಸಂಬಂಧ ಏನು? ನಾವು ಜಮೀನು ಮಾಡ್ಕೊಟ್ಟಿದ್ವಿ, ಬಡ್ಡಿಗೆ ಅಂತ ಜಮೀನು ಮಾಡ್ಕೊಟ್ಟಿದ್ವಿ. ಆಮೇಲೆ ನೀವು ಮಾರಾಕಿರೋದು ಅಂತ ನಮ್ಮ ಮೇಲೆ ರಿವರ್ಸ್ ತಿರುಗಿದ್ದ. ಅವರು ಭಯ ಇಕ್ಸಿದ್ದಾರಂತೆ. ಅವಾಗ ನಾನು ಬರಲ್ಲ ಊರಿಗೆ, ನಾ ಅಕ್ಕವ್ರ ಮನೇಲೆ ಇರ್ತೀನಿ, ನೀನಾದ್ರೆ ಅಲ್ಲಿದ್ದು ಏನೋ ಮಾಡ್ಬೋದು. ಮೆಣಸಿನ್ಕಾಯಿ ಹೆಸರು ಜಯಮ್ಮ, నేను జయమక్తనే ఉంటాను, మీరు అతను నువ్వు అప్పుడు అమ్మ అతను ఉన్నదా, నేను వచ్చే వాటి దిగులు పెట్టి ఎవరు సొంతమూరు ఎవరు నలకదరేపల్లి ಮೊನ್ನೆ ತಿಂಗಳು ಅವರು ಇದ್ರು, 3-4 ವರ್ಷದಿಂದ ಇದ್ರು ಅವರು. ಮೊನ್ನೆ ಒಂದು ತಿಂಗಳು ಈಚೆದು ಬಂದಿದ್ರು. ಮದುವೆ ಆಗಿತ್ತಾ ಏನು? ಇಲ್ಲ, ಮದುವೆ ಆಗಿಲ್ಲ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಇದು ವಿಷಯದ್ದು? ಏನೋ ಬಂದಿದ್ರು. ನಿಮ್ಗೆ ಹೆಂಗ್ ಗೊತ್ತಾಯ್ತು? ನೀವು ಬಂದು ನೋಡಿದ್ರಾ? ಎಷ್ಟೊತ್ತಲ್ಲಿ? 3 ಗಂಟೆಯಲ್ಲಿ. ಮತ್ತೆ ನೀವೇ ಇಳಿಸ್ಬಿಟ್ರಾ? ನೀವೇ ಇಳಿಸಿದ್ರ? ಯಾರು ಇಳಿಸಿದ್ರು? ನೀವೇ ಇಳಿಸಿದ್ರ? ಇರುತ್ತೆ ಅಂದ್ಬಿಟ್ಟು ನೀವು ಇಳಿಸಿದ್ದೀರಾ? ఆ పేరు మహేష్. ఏమన్నా తెలీదా? ఏమిటంటే జమీన్ గలాక మేము వడ్డీకి పెట్టింటాము. మన ఇంట్రెస్ట్ 3 రూపాయలు ఇంట్రెస్ట్ అని చెప్పి పేరు మంజునాథ్ అంటారు. వాడు మంజునాథ్కి బెదిరిక ఇచ్చి, నరసింహప్ప మంజునాథ్ అన్నవాడు బెదిరిక ఇచ్చినాడు. నేను ఇచ్చేదే లేదు, నువ్వేం చేసుకుంటావు చేసుకోకు అంటానని. ఏం మాట్లాడతారు క్లాస్లో వాడిని చూస్తూ ఉంటే వాడిని కొట్టి సార్ 2 ఎకరాలు 2 కుంటలు వాడినికిನ వాని ಪ್ರಾಣ పోయిನ ಡೌಟ್ నాకు ತೋರುತ್ತದೆ. ಇನ್ನು ಘಟನಾ ಸ್ಥಳಕ್ಕೆ ಗುಡಿಬಂಡೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸಂಬಂಧಿಕರಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಇದು ಆತ್ಮಹತ್ಯೆಯೇ ಅಥವಾ ಹತ್ಯೆಯೇ ಎಂಬುದನ್ನು ತನಿಖೆಯ ಬಳಿಕ ಸ್ಪಷ್ಟಪಡಿಸಬೇಕಾಗಿದೆ. ಮರಣೋತ್ತರ ಪರೀಕ್ಷೆ ಹಾಗೂ ಪೊಲೀಸ್ ಇಲಾಖೆಯ ತನಿಖೆಯ ವರದಿ ಆಧರಿಸಿ ಯುವಕನ ಸಾವಿನ ನಿಖರ ಕಾರಣ ತಿಳಿದು ಬರಲಿದೆ. ಮಹೇಶ್, ಸಿಟಿವಿ ನ್ಯೂಸ್, ಗುಡಿಬಂಡೆ. ಕೋಲಾರ ತಾಲೂಕಿನ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ವಾರ್ಡ್ ನಂಬರ್ 6 ವಿಶ್ವನಗರದಲ್ಲಿ ರಕ್ಷಾ ಬಂಧನ ಹಬ್ಬದ ಪ್ರಯುಕ್ತ ಮಹಿಳೆಯರಿಗೆ ಸೀರೆ, ಬಳೆ, ಅರಿಶಿನ ಕುಂಕುಮ, ಅಡಿಕೆ, ವೀಳ್ಯದೆಲೆ ತುಂಬಿದ ಬಾಗಿನವನ್ನ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ CS ವೆಂಕಟೇಶ್ ವಿತರಿಸಿದರು. ಕೋಲಾರ ತಾಲೂಕಿನ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ವಾರ್ಡ್ ನಂಬರ್ 6 ವಿಶ್ವನಗರದಲ್ಲಿ ರಕ್ಷಾಬಂಧನ ಹಬ್ಬದ ಪ್ರಯುಕ್ತ ಮಹಿಳೆಯರಿಗೆ ಸೀರೆ, ಬಳೆ, ಅರಿಶಿನ ಕುಂಕುಮ, ಅಡಿಕೆ, ವೀಳ್ಯದೆಲೆ ತುಂಬಿದ ಬಾಗಿನವನ್ನು ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ CS ವೆಂಕಟೇಶ್ ವಿತರಿಸಿದರು. ಈ ವೇಳೆ ಮಹಿಳೆಯರು CS ವೆಂಕಟೇಶ್ ಅವರ ಆರೋಗ್ಯ ವೃದ್ಧಿಸಲಿ, ಇನ್ನೂ ಹೆಚ್ಚಿನ ಜನಸೇವೆ ಮಾಡಲಿ ಎಂದು ರಾಖಿ ಕಟ್ಟುವ ಮೂಲಕ ಆಶೀರ್ವದಿಸಿದರು. ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ CS ವೆಂಕಟೇಶ್ ಮಾತನಾಡಿ, ಬಾಂಧವ್ಯಗಳನ್ನು ಬೆಸೆಯುವ ರಕ್ಷಾ ಬಂಧನ ಹಬ್ಬವನ್ನು ನಮ್ಮ ಹಿಂದೂ ಪರಂಪರೆಯಲ್ಲಿ ಭಕ್ತಿಯಿಂದ ಆಚರಿಸುತ್ತಾರೆ. ಹಬ್ಬದಲ್ಲಿ ತಮ್ಮ ಅಣ್ಣ ತಮ್ಮಂದಿರು ಜೀವನದಲ್ಲಿ ಚೆನ್ನಾಗಿರಲಿ ಎಂದು ಆಶಿಸಿ ರಾಖಿ ಕಟ್ಟುವ ಮೂಲಕ ಹೆಣ್ಣು ಮಕ್ಕಳು ಆಶೀರ್ವದಿಸುತ್ತಾರೆ ಹಾಗೂ ಅವರ ಆಶೀರ್ವಾದವನ್ನ ಪಡೆಯುತ್ತಾರೆ ಎಂದು ಹೇಳಿದರು. ರಾಜಕೀಯ ಪ್ರೇರಿತವಾಗಿ ನಾನು ಈ ಕೆಲಸವನ್ನ ಮಾಡ್ತಿಲ್ಲ. ನಮ್ಮ ವಾರ್ಡಿನ ಮಹಿಳೆಯರು ನನ್ನ ಅಕ್ಕ ತಂಗಿ ಎಂದು ಭಾವಿಸಿ ಕುಟುಂಬ ಸಮೇತವಾಗಿ ಬಂದು ಅವರ ಆಶೀರ್ವಾದ ಪಡೆದು ಬಾಗಿನ ನೀಡುತ್ತಿದ್ದೇನೆ ಎಂದು ತಿಳಿಸಿದರು. ಏನಿವತ್ತು ರಕ್ಷಾ ಬಂಧನ ಶುಭಾಶಯಗಳು. ವಿಶೇಷವಾಗಿ ಇವತ್ತು ಒಂದು ಆನಂದಕರ ದಿನ ಅಂತೇಳಿ ನಾನು ಭಾವಿಸ್ತೇನೆ. ನಮ್ಮ ಅಕ್ಕ ತಂಗಿಯರಿಗೆ ಇವತ್ತು ಅವರು ನನಗೆ ಆಶೀರ್ವಾದ ಮಾಡಿ 100 ವರ್ಷ ಏನು ಬಾಳಿ ಬದುಕಿ ನಮಗೆ ತವರು ಮನೆ ನಡೆಸಬೇಕು ಅನ್ನೋ ದಿನ ಇವತ್ತು ನನಗೆ ಅಕ್ಕಂದಿರು ಜೊತೆಲಿಟ್ರು ಇಬ್ಬರಾದ್ರೂ ಇವತ್ತು ಸಾವಿರಾರು ಜನ ಅಕ್ಕಂದಿರು ನನ್ನ ಜೊತೆ ಇದ್ದಾರೆ.
ಅವರ ಆಶೀರ್ವಾದ ನನ್ನ ಮೇಲೆ ಇದೆ. ಏನಿವತ್ತು ರಕ್ಷಾ ಬಂಧನ ದಿವಸ ಇವತ್ತು ಅವರೆಲ್ಲ ರಕ್ಷಾ ಬಂಧನ ಕಟ್ಟಿ ನನಗೆ ಕುಂಕುಮ ಇಟ್ಟು ನೀನು 100 ವರ್ಷ ಆರೋಗ್ಯವಾಗಿರ್ಬೇಕು, ನೀವು ನಮ್ಗೆ ತವರು ಮನೆ ತರ ನಡೆಸ್ತಾ ಇದ್ದೀರಿ ಅಂತೇಳಿ ಇವತ್ತು ನಮ್ಮ ವಿಶ್ವನಗರದಲ್ಲಿ ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ 6ನೇ ವಾರ್ಡ್ನ ಸದಸ್ಯರುಗಳೆಲ್ಲ ಸೇರಿ ಇವತ್ತು ಒಳ್ಳೆ ಶಕ್ತಿ ತುಂಬುವಂತ ಕೆಲಸ ಆಗಿದೆ. ಬೆಳಗ್ಗೆಯಿಂದ ವಿಶ್ವನಗರದ ಗ್ರಾಮಸ್ಥರು ತಾಯಂದಿರು ಇವತ್ತು ಬಂದು ಇಲ್ಲಿ ನನಗೆ ರಕ್ಷಾ ಬಂಧನ ಕಟ್ಟಿ ಕಾರ್ಯಕ್ರಮಗಳಿಗೆ ಯಶಸ್ವಿ ಆಗಲಿ ಅಂತೇಳಿ ಇವತ್ತು ಆಶಿಸಿದರೆ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಇದೀಗ ಪುಟ್ಟ ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಸೀರೆ ಅಂದ್ರೆ ಕೇವಲ ಉಡುಪಲ್ಲ, ಅದು ನಮ್ಮ ಸಂಸ್ಕೃತಿ, ನಮ್ಮ ಸೌಂದರ್ಯ, ನಮ್ಮ ಸಂಭ್ರಮದ ಪ್ರತೀಕ. ನಿಮ್ಮ ಪ್ರತಿಯೊಂದು ವಿಶೇಷ ಕ್ಷಣಕ್ಕೂ ಸಾಂಪ್ರದಾಯಿಕ ಸೊಬಗು ಮತ್ತು ಆಧುನಿಕ ವಿನ್ಯಾಸಗಳ ಅದ್ಭುತ ಸಂಗಮವನ್ನ ನೀಡುವ ವರಲಕ್ಷ್ಮಿ ಸಿಲ್ಕ್ ಸ್ಯಾರೀಸ್ ಶೋರೂಮ್ ಚಿಕ್ಕಬಳ್ಳಾಪುರದಲ್ಲಿ ರೇಷ್ಮೆ ಸೀರೆಗಳ ವಿಶೇಷ ಲೋಕವನ್ನ ನಿಮ್ಮ ಮುಂದೆ ತೆರೆದಿಡ್ತಿದೆ ವರಲಕ್ಷ್ಮಿ ಸಿಲ್ಕ್ಸ್. ಇಲ್ಲಿ ಲಭ್ಯವಿದೆ ಪ್ರೀಮಿಯಂ ಪ್ಯೂರ್ ಸಿಲ್ಕ್ ಸೀರೆಗಳು, ಹ್ಯಾಂಡ್ಲೂಮ್ ಸಿಲ್ಕ್ಗಳ ವೈವಿಧ್ಯಮಯ ಸಂಗ್ರಹ, ಸಾಂಪ್ರದಾಯಿಕ ಹಾಗೂ ಟ್ರೆಂಡಿ ಡಿಸೈನ್ಗಳ ವಿಶೇಷ ಕಲೆಕ್ಷನ್. ಪ್ರತಿಯೊಂದು ವಿನ್ಯಾಸದಲ್ಲೂ ಅದ್ಭುತ ಸೊಬಗು, ಪ್ರತಿಯೊಂದು ಬಣ್ಣದಲ್ಲೂ ನಿಮ್ಮ ವ್ಯಕ್ತಿತ್ವಕ್ಕೆ ತಕ್ಕ ಆಯ್ಕೆ, ಗುಣಮಟ್ಟಕ್ಕೆ ಆದ್ಯತೆ, ವಿನ್ಯಾಸದಲ್ಲಿ ವೈವಿಧ್ಯತೆ ಮತ್ತು ಗ್ರಾಹಕರಿಗೆ ತೃಪ್ತಿ ನೀಡುವ ಸೇವೆ ಇದೆ ವರಲಕ್ಷ್ಮಿ ಸಿಲ್ಕ್ಸ್ನ ವಿಶೇಷತೆ. ಹಾಗಾದ್ರೆ ತಡಬೇಕೆ? ಎಂದೇ ಭೇಟಿ ನೀಡಿ ವರಲಕ್ಷ್ಮಿ ಸಿಲ್ಕ್ ಸ್ಯಾರೀಸ್ ಶೋರೂಮ್, 3ನೇ ಮಹಡಿ, ಗೋಕುಲ್ ಆರ್ಕಿಡ್, ಚಮ್ಮನೂರು ಜ್ಯುವೆಲರ್ಸ್ ಎದುರು, ಕೌಸರ್ ನಗರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6000064747. ಈಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಸಂಸ್ಥೆ ವರಲಕ್ಷ್ಮಿ ಸಿಲ್ಕ್ಸ್ ಹೊಸದಾಗಿ ಪ್ರಾರಂಭವಾಗಿದೆ. ಎಲ್ಲೂ ಇಲ್ಲದ ರೀತಿಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ರೀತಿಯ ಪ್ಯೂರ್ ಸಿಲ್ಕ್ ಸ್ಯಾರೀಸ್, ಕಾಂಚೀವರಂ ಆಗ್ಬೋದು, ಇಲ್ಲ ಮೈಸೂರು ಸಿಲ್ಕ್ಸ್, ಪೋಚಂಪಲ್ಲಿ, ಗದ್ವಾಲ್, ಬನಾರಸಿ, ಎಲ್ಲ ರೀತಿಯ ಸಿಲ್ಕ್ ಸ್ಯಾರೀಸ್ ಲಭ್ಯವಿದೆ. ಸೊ ದಯವಿಟ್ಟು ಒಂದು ಸರಿ ವಿಸಿಟ್ ಮಾಡಿ. ನಮ್ಮಲ್ಲಿ ಸ್ಟಾರ್ಟಿಂಗ್ ಫ್ರಮ್ 700 ಡೈಲಿ ವೇರ್ ಸ್ಯಾರೀಸ್ ಮತ್ತು ಡಿಸೈನರ್ ವೇರ್ ಸ್ಯಾರೀಸ್, ಆದಮೇಲೆ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಅಪ್ ಟು 1 lakhವರೆಗೂ ಬ್ರೈಡಲ್ ಸ್ಯಾರೀಸ್ ಅವೈಲೇಬಲ್ ಇದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್.
ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಚಿಕ್ಕಪ್ಪನ ಮಗಳನ್ನ ಚುಡಾಯಿಸಿದ ಯುವಕರನ್ನ ಪ್ರಶ್ನಿಸಿದ ಸಹೋದರನ ಮನೆಗೆ ನುಗ್ಗಿದ ಕಿಡಿಗೇಡಿಗಳ ಗುಂಪು ತೀವ್ರ ಹಲ್ಲೆ ನಡೆಸಿದ ಪರಿಣಾಮ ಅವಮಾನ ತಾಳದ ಯುವಕ ಕೆರೆಗೆ ಬಿದ್ದು ಆತ್ಮಹತ್ಯೆಗೆ ಶರಣಾದ ಘಟನೆ ನಂಜನಗೂಡು ತಾಲೂಕಿನ ದೊಡ್ಡ ಕವಲಂದೆ ಸಮೀಪದ ಹರಗನಪುರ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ. ಚಿಕ್ಕಪ್ಪನ ಮಗಳನ್ನ ಚುಡಾಯಿಸಿದ ಯುವಕರನ್ನ ಪ್ರಶ್ನಿಸಿದ ಸಹೋದರನ ಮನೆಗೆ ನುಗ್ಗಿದ ಕಿಡಿಗೇಡಿಗಳ ಗುಂಪು ತೀವ್ರ ಹಲ್ಲೆ ನಡೆಸಿದ ಪರಿಣಾಮ ಅವಮಾನ ತಾಳದ ಯುವಕ ಕೆರೆಗೆ ಬಿದ್ದು ಆತ್ಮಹತ್ಯೆಗೆ ಶರಣಾದ ಘಟನೆ ನಂಜನಗೂಡು ತಾಲೂಕಿನ ದೊಡ್ಡ ಕವಲಂದೆ ಸಮೀಪದ ಹರಗನಪುರ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ. ಹರಗನಪುರ ಗ್ರಾಮದ ನಿವಾಸಿ 24 ವರ್ಷದ ಗುರುಮೂರ್ತಿ ಮೃತ ದುರ್ದೈವಿ. ಕಟ್ಟವಾಡಿಪುರ ಗ್ರಾಮದ ಶ್ರಾವಣ, ಅಭಿ, ಸೋಮಶೇಖರ್, ಪ್ರದೀಪ್ ಹಾಗೂ ಸೋಮು ವಿರುದ್ಧ ಚಾಮರಾಜನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗುರುಮೂರ್ತಿ ಚಿಕ್ಕಪ್ಪ ಬಸವಣ್ಣನ ಮಗಳನ್ನ ಶ್ರಾವಣ ಚುಡಾಯಿಸಿದ್ದಾನೆ. ಆಗಾಗ ಮೊಬೈಲ್ನಲ್ಲಿ ಮೆಸೇಜ್ ಮಾಡಿ ಕಿರುಕುಳ ನೀಡಿದ್ದಾನೆ. ಈ ಬಗ್ಗೆ ಚಿಕ್ಕಪ್ಪನ ಮಗಳು ಗುರುಮೂರ್ತಿ ಗಮನಕ್ಕೆ ತಂದಿದ್ದಾಳೆ. ಶ್ರಾವಣನನ್ನು ಕರೆದು ಗುರುಮೂರ್ತಿ ಕ್ಲಾಸ್ ತೆಗೆದುಕೊಂಡು ಬುದ್ಧಿವಾದ ಹೇಳಿದ್ದಾನೆ. ಈ ಹಿನ್ನೆಲೆ ದ್ವೇಷ ಬೆಳೆಸಿಕೊಂಡ ಶ್ರಾವಣ ಗುಂಪು ಕಟ್ಟಿಕೊಂಡು ಹರಗನಪುರ ಗ್ರಾಮದ ಮನೆಗೆ ಬಂದು ಗುರುಮೂರ್ತಿಯನ್ನ ಮನೆಯಿಂದ ಹೊರಗೆ ಎಳೆದು ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಇದರಿಂದ ಆದ ಅವಮಾನಕ್ಕೆ ಮನನೊಂದ ಗುರುಮೂರ್ತಿ ಚಾಮರಾಜನಗರ ವ್ಯಾಪ್ತಿಗೆ ಸೇರಿದ ಬೆಂಡರವಾಡಿ ಕೆರೆಯಲ್ಲಿ ಬಿದ್ದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಮನೆ ಹತ್ರ ನಮ್ಮ ಮನೆಯವರು ಒಬ್ರು ಇರ್ಲಿಲ್ಲ ಸಾ, ನನ್ನ ಮಕ್ಕಳೇ ಆಗ್ಲಿ ನಮ್ಮ ಯಜಮಾನ್ರೇ ಆಗ್ಲಿ ಯಾರು ಇರ್ಲಿಲ್ಲ ಸಾ. ನಾವು ಯಾವ ಕೈ ನಾವು ಸಾ, ನನ್ನ ಹೊರಗಿತ್ತಿ ನಾನು ಇಬ್ರು ಸೀಟು ಬಂದು ಒಬ್ಬನೇ ಏರ್ಬಿಟ್ರು ಸಾ. ನಾವು ಬಿಡ್ಸಕ್ ಹೋದ್ರು ನಮ್ಗೆ ಏರ್ಬಿಟ್ಟು ಹೊಂಟೋದ್ರು ಸಾ. ದಬ್ಬನೇ ಏರ್ಬಿಟ್ಟು ಸಿಕ್ಕಿ ಆಟೋ ಹತ್ಕೊಂಡು ಎದ್ಬಿಟ್ಟು ಕಾಕ ಯಾರು ಬರ್ಲಿಲ್ಲ ಸಾ, ಯಾರು ಬರ್ಲಿಲ್ಲ. ಬುಡ್ಸ ಗಂಟೆ ಎದ್ಬಿಟ್ರು ಸಾ. ನಾವು ಬಂದು ಬುಡ್ಸ ಗಂಟೆ ದಬ್ಬದೆ ನನ್ ಗಂಟಿಗೆ ಏರ್ಬಿಟ್ರು ಸಾ. ನಾವು ನನ್ನ ಮನೇಲಿ ಯಾರು ಇರ್ಲಿಲ್ಲ ಸಾ, ನನ್ನ ಮನೇಲಿ ಯಾರು ಇರ್ಲಿಲ್ಲ. ನನ್ನ ಮಕ್ಳು ನನ್ನ ಗಂಡ ಇದ್ರ ಓಡ ಬಿಡ್ತೀನಿ ಸಾ, ಇಲ್ಲೇ ನಿಲ್ಸ್ಕೊಂಕ ಸಾ. ಅವ್ರು ಬಿಡ್ತೀನಿಲ್ಲ ಸಾ, ಅವ್ರು ಬಿಡ್ತೀನಿಲ್ಲ ಸಾ. ನಾವು ಯಮ್ಕ ಸಾ, ಯಮ್ಕ ಹೇಳಿ ಸರ್. ನಾನು ನೈಟ್ ಶಿಫ್ಟ್ ಮುಗಿಸ್ಕೊಂಡು 7 ಕಾಲ ಬಂದು ಅಷ್ಟೊಂದು ಘಟನೆ ನಡೆದೋಗಿತ್ತು. ಬಂದು ಗಲಾಟೆ ಮಾಡ್ಕೊಂಡಿದ್ರು, ಎಲ್ಲ ಹೋಗಕ್ಕೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಿದ್ರು. 4 ಜನ ಗಡ್ಬಡವರು ಬಂದು ನಮ್ಮ ತಮ್ಮನ ಮಗನ ಮೇಲೆ ಅಟ್ಯಾಕ್ ಮಾಡಿದ್ರು. ಅವ ಅದು ತಾಳನಾರ್ದಿ ಅವಮಾನ ಇದೆಲ್ಲ ನೋಡ್ತಾರಲ್ಲ ಸಿಚುವೇಶನ್ ನೋಡ್ನಾರ್ದೆ ಅವ ಅವಮಾನ ಮಾಡ್ಕೊಂಡು ಹೋಗಿ ಬೆಂಡೋಡಿ ಕೆಡಲಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ಸರ್. ಡೆತ್ ನೋಟ್ ಬರ್ಬಿಟ್ಟು ಆ ತಂದೆ ತಾಯಿಗೂ ಏನು ಹೇಳಿಲ್ಲ, ಯಾರಿಗೂ ಏನು ಹೇಳಿಲ್ಲ, ಹೋಗಿ ಆತ್ಮಹತ್ಯೆ ಮಾಡ್ಕೊಂಡ್ರೆ.
ತನ್ನ ಸಾವಿಗೆ ಶ್ರಾವಣ, ಅಭಿ, ಸೋಮಶೇಖರ್, ಪ್ರದೀಪ್, ಸೋಮು ಕಾರಣ. ಅವರಿಗೆ ಶಿಕ್ಷೆ ಆಗಬೇಕೆಂದು ಡೆತ್ ನೋಟ್ ಬರೆದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಆರೋಪಿಗಳು ನಾಪತ್ತೆಯಾಗಿದ್ದಾರೆ. ಚಾಮರಾಜನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ರೈತರು ಹಾಗೂ ಸಾರ್ವಜನಿಕರು ಹೆಚ್ಚಾಗಿ ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಕಂದಾಯ ಇಲಾಖೆಯಲ್ಲಿಯೇ ಪರಿಹಾರ ಕಂಡುಕೊಳ್ಳಬೇಕಾಗಿರುವುದರಿಂದ ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸಬೇಕು ಎಂದು ಶಾಸಕ ಬಿಎನ್ ರವಿಕುಮಾರ್ ಹೇಳಿದರು. ಶಿಡ್ಲಘಟ್ಟ ನಗರದ ತಾಲೂಕು ಕಚೇರಿಯ ಮೊದಲನೇ ಮಹಡಿಯಲ್ಲಿನ ನೂತನ ಸಭಾಂಗಣವನ್ನು ಶುಕ್ರವಾರ ಉದ್ಘಾಟಿಸಿ ಮಾತನಾಡಿದ ಶಾಸಕ ರವಿಕುಮಾರ್, ವಿಧಾನಸಭಾ ಕ್ಷೇತ್ರದಲ್ಲಿ ಜನಸಾಮಾನ್ಯರು ಮತ್ತು ರೈತರು ಎದುರಿಸುತ್ತಿರುವ ಸಮಸ್ಯೆಗಳಲ್ಲಿ ಕಂದಾಯ ಇಲಾಖೆಗೆ ಸಂಬಂಧಿಸಿದ ಸಮಸ್ಯೆಗಳೇ ಹೆಚ್ಚಾಗಿವೆ. ಅದರಲ್ಲೂ ಕಳೆದ ಸುಮಾರು 30ರಿಂದ 50 ವರ್ಷಗಳಿಂದ ಬಾಕಿ ಉಳಿದಿರುವ ಪೋಡಿ ದುರಸ್ತಿ ಕಾರ್ಯ ರೈತರಿಗೆ ತೀವ್ರ ತೊಂದರೆಯಾಗಿದೆ ಎಂದರು. ಜಮೀನುಗಳ ಗಡಿ ಗುರುತಿಸುವಿಕೆ, ದಾಖಲೆಗಳಲ್ಲಿನ ವ್ಯತ್ಯಾಸ ಹಾಗೂ ಪೋಡಿ ಸಮಸ್ಯೆಗಳಿಂದ ರೈತರು ಕಚೇರಿಗಳಿಗೆ ಅಲೆದಾಡುವಂತಾಗಬಾರದು. ಈ ಸಮಸ್ಯೆಗಳನ್ನು ಪರಿಹರಿಸಲು ತಹಸೀಲ್ದಾರ್, ಎಡಿಎಲ್ಆರ್, ಕಂದಾಯ ನಿರೀಕ್ಷಕರು ಹಾಗೂ ಗ್ರಾಮ ಆಡಳಿತಾಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಸೂಚನೆ ನೀಡಿದರು. ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಗಲಾಟೆಗಳಾಗ್ತಾವಂತ ಕೆಲಸಗಳಿಲ್ಲ, ಪೊಲೀಸ್ ಇಲಾಖೆಯವರು ಕುಣಿಸಿ ಮಾತಾಡಿ ಬಗೆಹರಿಸ್ತಾರೆ. ಜನಸಾಮಾನ್ಯರು ಕೋರ್ಟ್ಗಳಿಂದ ಅಲೆದಾಡಂಥದ್ದು ತಪ್ಪುತ್ತದೆ ಅನ್ನೋದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ನಾವು ಪೊಲೀಸ್ ಇಲಾಖೆ ಅಧಿಕಾರಿಗಳು ನಿರಂತರವಾಗಿ ಸಂಪರ್ಕದಲ್ಲಿ. ನೂತನ ಸಭಾಂಗಣ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳ ಸಭೆ, ಸಾರ್ವಜನಿಕ ಸಮಸ್ಯೆಗಳ ಚರ್ಚೆ ಹಾಗೂ ಆಡಳಿತಾತ್ಮಕ ಕಾರ್ಯ ಚಟುವಟಿಕೆಗಳಿಗೆ ಅನುಕೂಲವಾಗಲಿದೆ. ಸಾರ್ವಜನಿಕರಿಗೆ ಉತ್ತಮ ಸೇವೆ ಒದಗಿಸುವ ನಿಟ್ಟಿನಲ್ಲಿ ಮೂಲಸೌಕರ್ಯಗಳ ಜೊತೆಗೆ ಅಧಿಕಾರಿಗಳ ಕಾರ್ಯಕ್ಷಮತೆಯೂ ಮುಖ್ಯವಾಗಿದೆ ಎಂದರು. ತಹಸೀಲ್ದಾರ್ ಗಗನ ಸಿಂಧು ಮಾತನಾಡಿ, ಕಂದಾಯ ಇಲಾಖೆಗೆ ಸಂಬಂಧಿಸಿದ ಸಾರ್ವಜನಿಕರ ಸಮಸ್ಯೆಗಳಿಗೆ ಕಾನೂನಿನ ಚೌಕಟ್ಟಿನಲ್ಲಿ ತ್ವರಿತ ಪರಿಹಾರ ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು. ಪೋಡಿ ಮುಕ್ತ ಅಭಿಯಾನ ಸೇರಿದಂತೆ ಸರ್ಕಾರದ ವಿವಿಧ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಎಲ್ಲ ಹಂತದ ಅಧಿಕಾರಿಗಳು ಸಹಕಾರದಿಂದ ಕಾರ್ಯನಿರ್ವಹಿಸಲಿದ್ದಾರೆ ಎಂದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಬಾಗೇಪಲ್ಲಿ ಪಟ್ಟಣದ ಎಸ್ಬಿಎಂ ರಸ್ತೆಯಲ್ಲಿರುವ ಓಂ ಶಕ್ತಿ ದೇವಾಲಯದ ಆವರಣದಲ್ಲಿ 20ನೇ ವರ್ಷದ ಶ್ರಾವಣ ಮಾಸದ ಗಂಜಿ ಮಹೋತ್ಸವವನ್ನ ನೂರಾರು ಮಹಿಳಾ ಕೆಂಪು ವಸ್ತ್ರಧಾರಿಗಳು ಶ್ರದ್ಧಾ ಮತ್ತು ಭಕ್ತಿ ಭಾವದಿಂದ ಆಚರಿಸಲಾಯಿತು. ಬಾಗೇಪಲ್ಲಿ ಪಟ್ಟಣದ ಎಸ್ಪಿಎಂ ರಸ್ತೆಯಲ್ಲಿರುವ ಓಂ ಶಕ್ತಿ ದೇವಾಲಯದ ಆವರಣದಲ್ಲಿ 20ನೇ ವರ್ಷದ ಶ್ರಾವಣ ಮಾಸದ ಗಂಜಿ ಮಹೋತ್ಸವವನ್ನು ನೂರಾರು ಮಹಿಳಾ ಕೆಂಪು ವಸ್ತ್ರಧಾರಿಗಳು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿದ್ರು. ಶ್ರಾವಣ ಮಾಸದ ಅಂಗವಾಗಿ ಕೆಂಪು ವಸ್ತ್ರಧಾರಿಗಳು ನೂರಾರು ಮಂದಿ ಮಹಿಳೆಯರು ಮನೆಗಳಲ್ಲಿ ತಯಾರಿಸಿದ ಗಂಜಿಯನ್ನ ಹೊಸ ಮಡಿಕೆಯಲ್ಲಿ ತುಂಬಿಕೊಂಡು ಮಡಿಕೆಯನ್ನ ತಲೆಯ ಮೇಲೆ ಹೊತ್ತುಕೊಂಡು ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಪರಾಶಕ್ತಿಯೇ ಆದಿಪರಾಶಕ್ತಿಯೇ ಎನ್ನುವ ಘೋಷಣೆಗಳೊಂದಿಗೆ ಪ್ರಮುಖ ಬೀದಿಗಳಾದ ಎಸ್ಬಿಎಂ ರಸ್ತೆ, ಡಿವಿಜಿ ಮುಖ್ಯ ರಸ್ತೆ, ಗಂಗಮ್ಮ ಗುಡಿ ರಸ್ತೆ, ಬಂಗಾರದ ಅಂಗಡಿ ರಸ್ತೆಯಲ್ಲಿ ಓಂ ಶಕ್ತಿ ದೇವಿಯನ್ನ ಮೆರವಣಿಗೆ ನಡೆಸುವುದರ ಮೂಲಕ ಗಂಜಿ ಪೂಜೆಗೆ ಮೆರುಗು ತಂದರು. ಈ ಸಂದರ್ಭದಲ್ಲಿ ಓಂ ಶಕ್ತಿ ದೇವಾಲಯದ ಪ್ರಧಾನ ಅರ್ಚಕ ಅನಿಲ್ ಕುಮಾರ್ ಮಾತನಾಡಿ, ಆರೋಗ್ಯ ವೃದ್ಧಿಗಾಗಿ ಈ ಪವಿತ್ರ ಗಂಜಿಯನ್ನ ಸೇವಿಸುವುದರಿಂದ ದೈಹಿಕ ಮತ್ತು ಮಾನಸಿಕ ರೋಗಗಳು ವಾಸಿಯಾಗುತ್ತವೆ ಎಂಬ ಬಲವಾದ ನಂಬಿಕೆ ಈ ಎಲ್ಲ ಭಕ್ತರಲ್ಲಿದೆ. ಇಂದು ನೂರಾರು ಮಹಿಳೆಯರು ಸಮೂಹ ಪ್ರಾರ್ಥನೆ ಮಾಡಿ ಲೋಕ ಕಲ್ಯಾಣಕ್ಕಾಗಿ, ಮಳೆ ಬೆಳೆ ಚೆನ್ನಾಗಿ ಆಗಲಿ ಎಂದು ಹಾಗೂ ಕೌಟುಂಬಿಕ ಸೌಖ್ಯಕ್ಕಾಗಿ ಭಕ್ತರೆಲ್ಲರೂ ಒಟ್ಟಾಗಿ ಸೇರಿ ಈ ಪೂಜೆ ನೆರವೇರಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಹಿಳೆಯರು, ಮಕ್ಕಳು, ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಒಂದೇ ಜಾಗದಲ್ಲಿ ಕುಳಿತು ಗಂಜಿ ಪ್ರಸಾದ ಸ್ವೀಕರಿಸುವುದು ಇದರ ವಿಶೇಷತೆ ಎಂದರು. ಓಂ ಶಕ್ತಿ ದೇವಸ್ಥಾನ, ಬಾಗೇಪಲ್ಲಿ ರಾಜರಾಜೇಶ್ವರಿ ದೇವಾಲಯ. ಈ ಒಂದು ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಪ್ರತಿ ಶ್ರಾವಣ ಮಾಸ 3ನೇ ಶುಕ್ರವಾರ ಇಲ್ಲಿ ಗಂಜಿ ಪೂಜೆ ಕಾರ್ಯಕ್ರಮ
ಹಮ್ಮಿಕೊಳ್ತಾ ಇದ್ದಾರೆ. ಇಲ್ಲಿ ಬಂದಿರತಕ್ಕಂತಹ ಭಕ್ತಾದಿಗಳೆಲ್ಲರಿಗೂ ಕೂಡ ಆ ತಾಯಿ ಜಗನ್ಮಾತೆ ರಾಜರಾಜೇಶ್ವರಿ ಕೃಪಾ ಎಲ್ರಿಗೂ ಸಿಗಬೇಕು ಅಂತೇಳಿ ಅದೇ ವಿಧಾನವಾಗಿ ಈ ಒಂದು ದೇವಸ್ಥಾನದಲ್ಲಿ ಪ್ರತಿ ಶುಕ್ರವಾರವೂ ಕೂಡ ವಿಶೇಷ ಪೂಜೆಗಳನ್ನು ನಡೆಯುತ್ತೆ. ಅದೇ ವಿಧಾನವಾಗಿ ಈ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳೇನಪ್ಪ ಅಂತಂದರೆ ಪ್ರತಿ ಅಮಾವಾಸ್ಯೆಗೂ ಕೂಡ ನಿಂಬೆಹಣ್ಣು ದೀಪಗಳನ್ನು ಬೆಳೆಸಿ ಅದೇ ವಿಧಾನವಾಗಿ ನಿಂಬೆಹಣ್ಣು ಹಾರವನ್ನು ಹೊಲಿದು ಹಾಕ್ತಾರೆ. ಇಲ್ಲಿ ಭಕ್ತಾದಿಗಳ ನಂಬಿಕೆ ಏನಪ್ಪ ಅಂದರೆ ಇಲ್ಲಿ ಯಾರಾದರೂ ನಿಂಬೆಹಣ್ಣನ್ನು ಹಾರ ಹಾಕ್ತಾರೋ ಅವರಿಗೆ ಅವರು ಅಂದ್ಕೊಂಡಿರ್ತಕ್ಕಂತಹ ಸಂಕಲ್ಪ ಎಲ್ಲವನ್ನು ಕೂಡ ನೆರವೇರುತ್ತೆ ಅಂತೇಳಿ ಇಲ್ಲಿರ್ತಕ್ಕಂತಹ ಭಕ್ತಾದಿಗೆಲ್ಲರೂ ಕೂಡ ನಂಬಿಕೆ. ಅದೇ ವಿಧಾನವಾಗಿ ಈ ಒಂದು ಓಂ ಶಕ್ತಿ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯೆಗೂ ಪ್ರತಿ ಪೌರ್ಣಮಿಗೂ ಕೂಡ ಇಲ್ಲಿ ಓಂ ಶಕ್ತಿ ಅಂತ ಪೂಜೆಯನ್ನು ಸತತವಾಗಿ ಪ್ರತಿ ಪೌರ್ಣಮಿಗೂ ಕೂಡ ನಡ್ಕೊಂಡು ಬರ್ತಾ ಇದೆ. ಇಲ್ಲಿ ಬಂದಿರತಕ್ಕಂತಹ ಭಕ್ತಾದಿಗೆಲ್ಲರಿಗೂ ಕೂಡ ಆ ಜಗನ್ಮಾತೆ ಕೃಪಾ ಕಟಾಕ್ಷವನ್ನು ನೀಡಬೇಕು ಅಂತೇಳಿ ಆ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡುತ್ತಾರೆ. ತದನಂತರ ದೇವಾಲಯದ ಆವರಣದಲ್ಲಿ ನೂರಾರು ಮಹಿಳಾ ಕೆಂಪು ವಸ್ತ್ರಧಾರಿಗಳು ವಿಶೇಷ ನೃತ್ಯ ಮಾಡುವ ಮೂಲಕ ಓಂ ಶಕ್ತಿ ದೇವಿಗೆ ಪೂಜೆ ಸಲ್ಲಿಸಿದ್ರು. ಓಂ ಶಕ್ತಿ ಮಾಲೆ ಧರಿಸಿದ ಮಕ್ಕಳು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಸಮಾಜದಲ್ಲಿನ ಮೌಢ್ಯ, ಅನಿಷ್ಟ ಪದ್ಧತಿಗಳು ಹಾಗೂ ಅಸಮಾನತೆಗಳನ್ನ ಹೋಗಲಾಡಿಸಿ ಎಲ್ಲರಿಗೂ ಶಿಕ್ಷಣದ ಅವಕಾಶ ದೊರೆಯಬೇಕು ಎಂಬ ಆಶಯದೊಂದಿಗೆ ನಾರಾಯಣ ಗುರುಗಳು ಹೋರಾಟ ನಡೆಸಿದ್ರು. ಅವಿಸ್ಮರಣೀಯ ಎಂದು ಕನ್ನಡ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಸಂಜೀವ್ ನಾಯಕ್ ಹೇಳಿದರು. ದೊಡ್ಡಬಳ್ಳಾಪುರ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ಬ್ರಹ್ಮಶ್ರೀ ನಾರಾಯಣ ಗುರು ಹಾಗೂ ನುಲಿಯ ಚಂದಯ್ಯ ಅವರ ಜಯಂತಿ ಆಚರಣೆಯಲ್ಲಿ ಮಾತನಾಡಿದ ಕನ್ನಡ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಸಂಜೀವ್ ನಾಯ್ಕ, ಬುದ್ಧ, ಅಂಬೇಡ್ಕರ್, ಬಸವಣ್ಣ ಹಾಗೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸೇರಿದಂತೆ ಹಲವು ಮಹನೀಯರು ಸಮಾಜದಲ್ಲಿ ಸಮಾನತೆ ಸ್ಥಾಪಿಸಿ ಎಲ್ಲರಿಗೂ ಸಮಾನ ಅವಕಾಶ ಕಲ್ಪಿಸುವ ಉದ್ದೇಶ ಹೊಂದಿದ್ದರು. ನಾರಾಯಣ ಗುರುಗಳು, ನುಲಿಯ ಚಂದಯ್ಯ ಅವರು ಸೇರಿದಂತೆ ಹಲವು ಮಹನೀಯರು ಅಸ್ಪೃಶ್ಯತೆ ಮತ್ತು ಅಸಮಾನತೆ ವಿರುದ್ಧ ನಿರಂತರವಾಗಿ ಹೋರಾಡಿ ಸಮಾಜದಲ್ಲಿ ಶಿಕ್ಷಣದ ಮಹತ್ವದ ಕುರಿತು ಜಾಗೃತಿ ಮೂಡಿಸಿದರು. ಸಮಾಜದಲ್ಲಿ ಇಂದಿಗೂ ಅಸ್ಪೃಶ್ಯತೆ ಹಾಗೂ ತಾರತಮ್ಯ ಸಂಪೂರ್ಣವಾಗಿ ನಿರ್ಮೂಲನೆಯಾಗಿಲ್ಲ. ಸರ್ಕಾರಗಳು ಮೌಢ್ಯ ಹಾಗೂ ಅಸಮಾನತೆಯನ್ನ ತೊಡೆದುಹಾಕುವ ನಿಟ್ಟಿನಲ್ಲಿ ಪರಿಣಾಮಕಾರಿ ಕ್ರಮ ಕೈಗೊಳ್ಳಬೇಕು. ಹಿಂದುಳಿದ ವರ್ಗಗಳ ಜನರು ಶಿಕ್ಷಣ ಪಡೆದು ಸ್ವಾವಲಂಬಿಗಳಾಗುವಂತೆ ಅಗತ್ಯ ಅವಕಾಶಗಳನ್ನು ಕಲ್ಪಿಸಬೇಕು ಎಂದರು. ಆರ್ಯ ಈಡಿಗ ಸಂಘದ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ಮೂರ್ತಿ ಮಾತನಾಡಿ, 19ನೇ ಶತಮಾನದಲ್ಲಿ ಜನಿಸಿದ ನಾರಾಯಣ ಗುರುಗಳು ಬಡತನ ಮತ್ತು ಅಸ್ಪೃಶ್ಯತೆ ವಿರುದ್ಧ ಹೋರಾಡಿದ ಮಹಾನ್ ದಾರ್ಶನಿಕರಾಗಿದ್ದರು. ಶಿಕ್ಷಣದ ಮೂಲಕ ಸಮಾಜದ ಪರಿವರ್ತನೆ ಸಾಧ್ಯ ಎಂಬುದನ್ನು ಸಾರಿದ ಅವರು ಜನರಲ್ಲಿ ಶಿಕ್ಷಣದ ಬಗ್ಗೆ ಜಾಗೃತಿ ಮೂಡಿಸಿದರು. ಕೇರಳದಲ್ಲಿ ಸಾಕ್ಷರತೆ ಹೆಚ್ಚಿಸುವಲ್ಲಿಯೂ ಅವರ ಕೊಡುಗೆ ಅಪಾರವಾಗಿದೆ ಎಂದರು. ಮಹಾತ್ಮ ಗಾಂಧೀಜಿ ಹಾಗೂ ಪೆರಿಯಾರ್ ಅವರಂತಹ ಸಮಾಜ ಸುಧಾರಕರು ನಾರಾಯಣ ಗುರುಗಳು ಸಾಮಾಜಿಕ ಸುಧಾರಣೆಯ ಹೋರಾಟಕ್ಕೆ ಬೆಂಬಲ ನೀಡಿದ್ರು. ದೇಶಕ್ಕೆ ಸ್ವಾತಂತ್ರ್ಯ ಬಂದು ಹಲವು ದಶಕಗಳು ಕಳೆದರೂ ಸಾಮಾಜಿಕ ತಾರತಮ್ಯ ಸಂಪೂರ್ಣವಾಗಿ ನಿರ್ಮೂಲನೆಯಾಗಿಲ್ಲ. ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಎಲ್ಲರೂ ಒಗ್ಗಟ್ಟಿನಿಂದ ಶ್ರಮಿಸಬೇಕು ಎಂದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಗುಬ್ಬಿ ಪಟ್ಟಣದ ಹೊರವಲಯದಲ್ಲಿರುವ ಹೇಮಾವತಿ ನಾಲೆಯಿಂದ ಪಟ್ಟಣಕ್ಕೆ ಕುಡಿಯುವ ನೀರು ಸರಬರಾಜು ಯಂತ್ರಗಾರಕ್ಕೆ ಭೇಟಿ ನೀಡಿದ ಶಾಸಕ ಎಸ್ಆರ್ ಶ್ರೀನಿವಾಸ್ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ವಿತರಣೆ ಮಾಡುವ ಕುರಿತು ಸೂಚನೆಗಳನ್ನು ನೀಡಿದರು. ಗುಬ್ಬಿ ಪಟ್ಟಣದ ಹೊರವಲಯದಲ್ಲಿರುವ ಹೇಮಾವತಿ ನಾಲೆಯಿಂದ ಪಟ್ಟಣಕ್ಕೆ ಕುಡಿಯುವ ನೀರು ಸರಬರಾಜು ಯಂತ್ರಗಾರಕ್ಕೆ ಭೇಟಿ ನೀಡಿದ ಶಾಸಕ ಎಸ್ಆರ್ ಶ್ರೀನಿವಾಸ್ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ವಿತರಣೆ ಮಾಡುವ ಕುರಿತು ಸೂಚನೆಗಳನ್ನು ನೀಡಿದರು. ನಂತರ ಮಾತನಾಡಿದ ಅವರು, ನೈಸ್ ಯೋಜನೆಯನ್ನ ಜಾರಿಗೆ ತಂದವರು ಯಾರು? ಫ್ಯಾಮಿಲಿಗೆ ದೌರ್ಬಲ್ಯ ಅನಿಸುತ್ತದೆ, ಬಿಡದಿಯಲ್ಲಿ ಟೌನ್ಶಿಪ್ ಮಾಡಬೇಕು ಅಂತ ಕುಮಾರಸ್ವಾಮಿ ಸಹಿ ಮಾಡಿದ್ರು. ಈಗ ಅದರ ವಿರುದ್ಧವೇ ಹೋರಾಟ ಮಾಡಿ ಪ್ರಚೋದನೆ ಮಾಡುತ್ತಿದ್ದಾರೆ ಎಂದರು. ಕುಡಿಯುವ ನೀರು ಕುರಿತು ಸಭೆ ಕರೆದಿದ್ದ ಮುಖ್ಯಮಂತ್ರಿಗಳು ಹೇಮಾವತಿ ನೀರನ್ನ 15 ದಿನಗಳ ಕಾಲ ಕುಡಿಯುವ ನೀರಿನ ಪ್ರಾಮುಖ್ಯತೆ ಮೇಲೆ ಬಿಡಲು ತಿಳಿಸಿದ್ದು, ನೀರಿನ ಬೇಡಿಕೆ ಎಲ್ಲ ಯೋಜನೆಗೂ ಸೇರಿ 74 ಟಿಎಂಸಿ ನೀರು ಬೇಕಾಗಿರುವುದು. ಆದರೆ ನಮಗೆ ಲಭ್ಯತೆ ಇರುವುದು ಕೇವಲ 30 ಟಿಎಂಸಿ ನೀರು ಮಾತ್ರ. ಅವಶ್ಯಕತೆ ಇರುವ ನೀರಿಗಿಂತ ಕಡಿಮೆ ಬರುತ್ತಿದ್ದು, ಈ ಬಗ್ಗೆ ಯೋಚನೆ ಮಾಡಬೇಕಿದೆ ಎಂದರು. ನೀರಿನ ಸಮಸ್ಯೆ ಆಗಬಾರದು ಎಂದು ಕುಡಿಯುವ ನೀರಿಗೆ ಮೊದಲ ಆದ್ಯತೆ ಕೊಡುತ್ತಿದ್ದ ಪಟ್ಟಣದಲ್ಲಿ ಹೇಮಾವತಿ ನೀರನ್ನ ದಿನ ಬಿಟ್ಟು ದಿನ ನೀರು ಕೊಡಲಾಗುತ್ತದೆ. ನಮ್ಮಲ್ಲಿ 68 ಬೋರ್ವೆಲ್ಗಳಿವೆ. ಬೋರ್ವೆಲ್ ಮೂಲಕ ನೀರನ್ನ ಸರಬರಾಜು ಮಾಡುತ್ತಿದ್ದು, ಎಲ್ಲೆಲ್ಲಿ ಹೇಮಾವತಿ ನೀರು ಕೊಡುವುದಕ್ಕೆ ಆಗುತ್ತಿಲ್ಲವೋ ಅಲ್ಲಿ ಬೋರ್ವೆಲ್ ನೀರು ಕೊಡುತ್ತಿರುವುದಾಗಿ ಹೇಳಿದರು.
PCC ಮೀಟಿಂಗ್ ಇತ್ತು. ನಮ್ಮಲ್ಲೀಗ ಲಭ್ಯತೆ ಇರ್ತಕ್ಕಂಥದ್ದು 26 TMC ನೀರಿದೆ. ಈಗ ನಮ್ಮ ನಿರೀಕ್ಷಣೆ ಇರ್ತಕ್ಕಂಥದ್ದು ಇನ್ನು 4 TMC ನೀರು ಬರುತ್ತೆ ಡ್ಯಾಮ್ಗೆ ಅಂತಕ್ಕಂಥದ್ದು. ನಮ್ಮ ಬೇಡಿಕೆ ಇರ್ತಕ್ಕಂಥದ್ದು ಎಲ್ಲ ಯೋಜನೆಗಳಿಗೂ ಸೇರಿ ಗುರುವಿನಿಂದ ಬಿಡ್ತಕ್ಕಂಥ ನೀರಿನ ಎಲ್ಲ ಯೋಜನೆಗಳಿಗೆ ಸೇರಿ 74 TMC ನಮಗೆ ನೀರು ಬೇಕಾಗಿರ್ತಕ್ಕಂಥದ್ದು. ನಮಗೆ ಲಭ್ಯತೆ ಇರ್ತಕ್ಕಂಥದ್ದು ಕೇವಲ 30 TMC ಮಾತ್ರ ನೀರು ಲಭ್ಯತೆ ಇರ್ತಕ್ಕಂಥದ್ದು. ಅದನ್ನು ನಾವು ಪ್ಲ್ಯಾನ್ ಮಾಡ್ತಕ್ಕಂಥದ್ದು ಮಾಡಬೇಕಾಗಿದೆ. ಸೋಮಸುಂದರ್, CTV ನ್ಯೂಸ್, ಗುಬ್ಬಿ. ಬೆಂಗಳೂರಿನ ಅರಮನೆ ಮೈದಾನದ ಶೃಂಗಾರ್ ಪ್ಯಾಲೇಸ್ನಲ್ಲಿ ಇಂದು ನಡೆಯಲಿರುವ SC/ST ಸರ್ಕಾರಿ ನೌಕರರ 6ನೇ ಐಕ್ಯತಾ ಸಮಾವೇಶದಲ್ಲಿ ಭಾಗವಹಿಸಲು ಗುಡಿಬಂಡೆ ತಾಲೂಕಿನಿಂದ ನೌಕರರು ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದ್ರು. ಬೆಂಗಳೂರಿನ ಅರಮನೆ ಮೈದಾನದ ಶೃಂಗಾರ್ ಪ್ಯಾಲೇಸ್ನಲ್ಲಿ ಇಂದು ನಡೆಯಲಿರುವ SC/ST ಸರ್ಕಾರಿ ನೌಕರರ 6ನೇ ಐಕ್ಯತಾ ಸಮಾವೇಶದಲ್ಲಿ ಭಾಗವಹಿಸಲು ಗುಡಿಬಂಡೆ ತಾಲೂಕಿನಿಂದ ನೌಕರರು ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಮನ್ವಯ ಸಮಿತಿ ತಾಲೂಕು ಅಧ್ಯಕ್ಷ ವಿ. ಶ್ರೀರಾಮಪ್ಪ, ಸರ್ಕಾರಿ ಇಲಾಖೆಗಳಲ್ಲಿರುವ 24,000 ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡುವುದು, NPS ರದ್ದುಗೊಳಿಸಿ ಹಳೆಯ ಪಿಂಚಣಿ ಯೋಜನೆ ಜಾರಿಗೊಳಿಸುವುದು, ಪೌರಕಾರ್ಮಿಕರನ್ನ ಖಾಯಂಗೊಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಇಂದು ನಡೆಸುವ ಸಮಾವೇಶದ ಮೂಲಕ ಸರ್ಕಾರದ ಗಮನಕ್ಕೆ ತಂದು ಈಡೇರಿಕೆಗೆ ಒತ್ತಾಯಿಸಲಾಗುವುದು ಎಂದರು. SC/ST ನೌಕರರ ಹಕ್ಕುಗಳ ರಕ್ಷಣೆ ಹಾಗೂ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗಾಗಿ ನಡೆಸುತ್ತಿರುವ ಸಮಾವೇಶದಲ್ಲಿ ಗುಡಿಬಂಡೆ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನೌಕರರು ಭಾಗವಹಿಸುತ್ತಿದ್ದೇವೆ ಎಂದರು. ಎಲ್ಲ SC/ST ಸರ್ಕಾರಿ ನೌಕರ ಸಮನ್ವಯ ಸಮಿತಿಯ ಎಲ್ಲ ಪದಾಧಿಕಾರಿ ಬಂಧುಗಳೇ, ಸರ್ಕಾರಿ ನೌಕರರೇ, ಈ ದಿನ ನಾವು 6ನೇ ಐಕ್ಯತಾ ಸಮಾವೇಶವನ್ನು ಬೆಂಗಳೂರು ಅರಮನೆ ಮೈದಾನ ಶೃಂಗಾರ್ ಪ್ಯಾಲೇಸ್ ಗೇಟ್ ನಂಬರ್ 8ರಲ್ಲಿ ಇವತ್ತು ಅದ್ದೂರಿಯಾಗಿ ಆಚರಣೆ ಮಾಡ್ಕೊತಾ ಇದ್ದೇವೆ. ಇದರ ಒಂದು ಮೂಲ ಉದ್ದೇಶ ಏನು ಅಂತಂದರೆ, ನಮ್ಮ ಹಕ್ಕೊತ್ತಾಯಿಗಳು ಬಹಳಷ್ಟು ಇದೆ. ಅದರಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ಎಲ್ಲ ಸಾಲನ್ನು ಏನು 24,000 ಬ್ಯಾಕ್ಲಾಗ್ ಹುದ್ದೆಗಳಿದೆ ಅವನ್ನ ಶೀಘ್ರವೇ ಭರ್ತಿ ಮಾಡತಕ್ಕಂಥದ್ದು. ಮತ್ತು ನವೆಂಬರ್ 4ನೇ ತಾರೀಕು ಅಂಬೇಡ್ಕರ್ ಅವರವರು ಶಾಲೆಗೆ ಸೇರಿದ ದಿನ, ಆ ದಿವಸವನ್ನು ವಿದ್ಯಾರ್ಥಿ ದಿವಸ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತಕ್ಕಂಥದ್ದು. OPS ಮಾಡ್ತಕ್ಕಂಥದ್ದು. ಮತ್ತು ಎಲ್ಲ ಪೌರ ಕಾರ್ಮಿಕರು ಏನೇನಿದ್ದಾರೆ ಅವ್ರನ್ನೆಲ್ಲ ಸಹ ಈ ಪಟ್ಟಣ ಪಂಚಾಯಿತಿ, ನಗರ ಸಭೆ ಇದರಲ್ಲಿ ಇರ್ತಕ್ಕಂಥ ಎಲ್ಲ ಪೌರ ಕಾರ್ಮಿಕರನ್ನು ಕಾಯಂಗೊಳಿಸಬೇಕು. ಹಾಗೆ ಅನೇಕ ಮತ್ತು ಬಡ್ತಿಗಳನ್ನು ಶೀಘ್ರವಾಗಿ ಕೊಡ್ತಕ್ಕಂಥದ್ದು. ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಇಲಾಖೆಗಳಲ್ಲಿ SC/ST ಅವರನ್ನು ಟಾರ್ಗೆಟ್ ಮಾಡಿ ಅವ್ರನ್ನೇ ಎಲ್ಲ ಸಸ್ಪೆಂಡ್ ಮಾಡ್ತಕ್ಕಂಥದ್ದು, ಇಂಥದ್ದೆಲ್ಲ ಸಹ ನಡೀತಾ ಇದೆ. ಅವುಗಳ ಒಂದು ವಿರುದ್ಧವಾಗಿ ಇವತ್ತು ಧ್ವನಿ ಎತ್ತಲು ಇಡೀ ರಾಜ್ಯಾದ್ಯಂತ ಸುಮಾರು 25ರಿಂದ 30,000 ಜನ ಎಲ್ಲ ಸಹ ಸೇರ್ತಾ ಇದ್ದೀವಿ. ಎಲ್ಲರೂ ಸಹ ಈಗ 10ವರೆಗೆ ಅಲ್ಲಿ ಸೇರ್ತಾ ಇದ್ದೀವಿ. ಮಹೇಶ್, CTV ನ್ಯೂಸ್, ಗುಡಿಬಂಡೆ. ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಅಮ್ಮಾಜಾನ್ ಬಾಬಾಜಾನ್ ದುರ್ಗಾದ ಗಂಧೋತ್ಸವಕ್ಕೆ ಗುರುವಾರ ರಾತ್ರಿ ಅದ್ದೂರಿ ಹಾಗೂ ಶಾಂತಿಯುತವಾಗಿ ತೆರೆ ಎಳೆಯಲಾಯಿತು. ಇಡೀ ರಾತ್ರಿ ಗ್ರಾಮ ಹಗಲಿನಂತೆ ವಿವಿಧ ಚಟುವಟಿಕೆಗಳಿಂದ ಕಂಗೊಳಿಸುತ್ತಿತ್ತು. ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಅಮ್ಮಾಜಾನ್ ಬಾಬಾಜಾನ್ ದರ್ಗಾದಲ್ಲಿ ಗುರುವಾರ ರಾತ್ರಿ ರಾಜ್ಯ ವಕ್ಫ್ ಬೋರ್ಡ್ನಿಂದ ಗಂಧೋತ್ಸವ ಅದ್ದೂರಿಯಾಗಿ ನಡೆಯಿತು. ಗ್ರಾಮದ ವಕ್ಫ್ ಕಚೇರಿಯಿಂದ ಮುಜಾವರ್ ಖುರ್ರಂ ಆಲಿ, ಮುಜಾವರ್ ಸೈಯದ್ ರಹಮತುಲ್ಲಾ ಬಾಬು ತಂಡ ಗಂಧವನ್ನ ಹೊತ್ತು ರಾತ್ರಿ 10 ಗಂಟೆಗೆ ಮೆರವಣಿಗೆಯಲ್ಲಿ ತೆರಳಿದ್ರು. ಮೆರವಣಿಗೆಯಲ್ಲಿ ತಮಟೆ ವಾದನದಿಂದ ಗಮನ ಸೆಳೆಯಿತು. ಖುರಾನ್ ಪಠಣವು ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ರಾತ್ರಿ 2 ಗಂಟೆಯವರೆಗೂ ನಡೆದ ಮೆರವಣಿಗೆ ಅಂತಿಮವಾಗಿ ದರ್ಗಾ ತಲುಪಿತು. ಸಾವಿರಾರು ಜನರು ಮೆರವಣಿಗೆಯನ್ನ ವೀಕ್ಷಣೆ ಮಾಡಿದ್ರು. ದರ್ಗಾವನ್ನ ವಿವಿಧ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು. ವಿದ್ಯುತ್ ದೀಪಗಳ ಅಲಂಕಾರ ಕಂಗೊಳಿಸುತ್ತಿತ್ತು. ದರ್ಗಾದಲ್ಲಿ ಹೊಸ ಚಾದರಗಳು ಕಣ್ಮನ ಸೆಳೆಯುತ್ತಿದ್ದವು. ದರ್ಗಾ ನವ ವಧುವಿನಂತೆ ಕಂಗೊಳಿಸುತ್ತಿತ್ತು. ಇನ್ನು ದರ್ಗಾ ಆವರಣದಲ್ಲಿ ನಡೆದ ದೆಹಲಿಯಿಂದ ಚಾಂದ್ ಅಫ್ಜಲ್ ಖಾದರಿ ಮತ್ತು ಮಧ್ಯಪ್ರದೇಶದ ಮುಕ್ರಮ್ ಆಲಿ ವಾರ್ಸಿ ಕವಾಲಿ ಕಾರ್ಯಕ್ರಮ ನಡೆಸಿದ್ರು. ಕವಾಲಿ ಕಾರ್ಯಕ್ರಮ 2 ದಿನಗಳ ಉರುಸ್ನ
ಪ್ರಮುಖ ಆಕರ್ಷಣೆಯಾಗಿತ್ತು. ವೇದಿಕೆಯಲ್ಲಿ ಕವಾಲಿ ತಂಡವು ಮೈಮರೆತು ಹಾಡುತ್ತಿದ್ರೆ ಕೆಳಗಡೆ ಕುಳಿತಿದ್ದ ಸಾವಿರಾರು ಜನರು ಕವಾಲಿ ಗಾನಕ್ಕೆ ತಲೆ ತೂಗುತ್ತಿದ್ರು. ಇಡೀ ರಾತ್ರಿ ಕವಾಲಿ ಕಾರ್ಯಕ್ರಮ ನಡೆಯಿತು. ವೇದಿಕೆಯಲ್ಲಿ ಕುಳಿತಿದ್ದ ಗಣ್ಯರು ಕವಾಲಿಗೆ ಮನಸೂತು ಹಾಡುಗಾರರ ಮೇಲೆ ನೋಟುಗಳ ಕಂತೆಗಳನ್ನೇ ಎಸೆಯುತ್ತಿದ್ರು. ಇನ್ನು ಕವಾಲಿಗೆ ಬಂದಿದ್ದ ಸಾರ್ವಜನಿಕರಿಂದ ತಮ್ಮ ಜೇಬಿನಿಂದ ಹಣವನ್ನ ತೆಗೆದು ಹಾಡುಗಾರರ ಮೇಲೆ ಸುರಿಯುತ್ತಿದ್ದ ದೃಶ್ಯ ಎಲ್ಲರ ಗಮನ ಸೆಳೆಯಿತು. ಕವಾಲಿಗೆ ಪೂರಕವಾಗಿ ಯುವಕರು ಕುಣಿದು ಕುಪ್ಪಳಿಸುತ್ತಿದ್ದ ದೃಶ್ಯಗಳು ಎಲ್ಲೆಡೆ ಕಂಡುಬಂದವು. 2 ದಿನ ನಡೆದ ಉರುಸು ಕಾರ್ಯಕ್ರಮಕ್ಕೆ ಶುಕ್ರವಾರ ಬೆಳಗ್ಗೆ ಅದ್ದೂರಿಯಾಗಿ ಮುಕ್ತಾಯ ಕಂಡಿತು. ಜಿಲ್ಲಾಡಳಿತ, ತಾಲೂಕು ಆಡಳಿತ, ವಕ್ಫ್ ಬೋರ್ಡ್ನಿಂದ ಆಗಮಿಸಿದ್ದ ಭಕ್ತರಿಗೆ ಯಾವುದೇ ತೊಂದರೆ ಆಗದಂತೆ ಕುಡಿಯುವ ನೀರು, ಶೌಚಾಲಯ, ವಸತಿ ಮತ್ತಿತರ ಸೌಲಭ್ಯಗಳನ್ನು ಒದಗಿಸಲಾಗಿತ್ತು. ಪೊಲೀಸ್ ಇಲಾಖೆಯು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ಮಾಡಿತ್ತು. ರಾಜ್ಯ ಹಾಗೂ ದೇಶದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸಾವಿರಾರು ಜನರು ಶುಕ್ರವಾರ ಉರುಸ್ಗೆ ವಿದಾಯ ಹೇಳಿದ್ರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಪುಟ್ಟ ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನ್ ಇಂದ ಫೈನಲ್ ಇನ್ಸ್ಟಾಲೇಷನ್ ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೇಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್ 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಕರ್ಣ ಶ್ರೀ ಬೃಂದಾವನ ಎನ್ಕ್ಲೇವ್ ವಿಲ್ಲಾ. ಬೆಂಗಳೂರಿನ ಟ್ರಾಫಿಕ್ ಜಂಜಾಟದಿಂದ ಬೇಸತ್ತಿರೋ ಜನರಿಗೆ ಇದು ಶುಭ ಸುದ್ದಿ. ಚಿಂತಾಮಣಿ ಹೊಸಕೋಟೆ ರಸ್ತೆಯ ಹೆಚ್ ಕ್ರಾಸ್ ಬಳಿ ವಿನೂತನ ಶೈಲಿಯ ಎನ್ಕ್ಲೇವ್ ನಿರ್ಮಾಣ ಆರಂಭ. 11 ಎಕರೆ ವಿಶಾಲ ಜಾಗದಲ್ಲಿ 180 ವಿಲ್ಲಾ ನಿರ್ಮಾಣ ಯೋಜನೆಗೆ ಚಾಲನೆ. 30-40, 30-50 ಅಳತೆಯಲ್ಲಿ ವಿಲ್ಲಾಗಳ ನಿರ್ಮಾಣ. ಡಬಲ್ ಬೆಡ್ರೂಮ್, ತ್ರಿಬಲ್ ಬೆಡ್ರೂಮ್ ಮತ್ತು 4 ಬೆಡ್ರೂಮ್ಗಳ ನಿರ್ಮಾಣ. ಆಕರ್ಷಕ ಬೆಲೆ, ಪ್ರಕೃತಿಯ ಮಡಿಲಿನಲ್ಲಿ ಜೀವನ, ಆಧುನಿಕ ಶೈಲಿಯ ಎಲ್ಲಾ ಸೌಲಭ್ಯಗಳೊಂದಿಗೆ ನಿರ್ಮಾಣವಾಗುತ್ತಿದೆ ಕರ್ಣಶ್ರೀ ಎನ್ಕ್ಲೇವ್ ವಿಲ್ಲಾ. ಮತ್ತೇಕೆ ತಡ? ಕೂಡಲೇ ಸಂಪರ್ಕಿಸಿ ಕರ್ಣಶ್ರೀ ಬೃಂದಾವನ ನ್ಯೂ ಟೌನ್ ಎನ್ಕ್ಲೇವ್.
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9886511704 9900936936. ಕರಿಯಾನಪುರ ಹೆಚ್ ಕ್ರಾಸ್, ಜಂಗಮಕೋಟೆ ಹೋಬಳಿ, ಶಿಡ್ಲಘಟ್ಟ ತಾಲೂಕು. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ವತಂತ್ರ ಭಾರತದಲ್ಲಿ ನಿವೃತ್ತ ಸೈನಿಕನಿಗಿಲ್ಲ ಗೌರವ, ದೇವರು ವರ ಕೊಟ್ಟರೂ ಪೂಜಾರಿ ಕೊಡಲಿಲ್ಲ ಅಂದ ಹಾಗೆ ಸರ್ಕಾರ ಆದೇಶ ನೀಡಿದ್ರೂ ಅಧಿಕಾರಿಗಳು ಜಮೀನು ನೀಡದ ಆರೋಪ, ತುಂಡು ಭೂಮಿಗಾಗಿ ವಿಷ ಸೇವಿಸಿದ ಮಾಜಿ ಸೈನಿಕ. ರಕ್ಷಾ ಬಂಧನದಂದು ಸಹೋದರತ್ವದ ಸವಿಬಂಧ, ನ್ಯಾಯಾಧೀಶರು ಪೊಲೀಸರಿಗೆ ರಾಖಿ ಕಟ್ಟಿದ ಆರ್ಯ ವೈಶ್ಯ ಮಹಿಳಾ ಮಣಿಯರು, ರಾಖಿ ಮೂಲಕ ಸಹೋದರ ಬಾಂಧವ್ಯದ ಸಂದೇಶ. ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಅಮ್ಮಾಜಾನ್ ಬಾಬಾಜಾನ್ ದರ್ಗಾ ಉರುಸ್, ಆರೋಗ್ಯ ಸಚಿವ ಯುಟಿ ಖಾದರ್ ಭೇಟಿ, ಚಾದರ ಹೂಮಾಲೆ ಅರ್ಪಿಸಿ ಪೂಜೆ ಸಲ್ಲಿಸಿದ ಸಚಿವ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.